ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ, ದೇವರು ತಾನೇ ನಮ್ಮನ್ನ ಈ ಹೊಸ ಆರಾಧನೆಯಲ್ಲಿ ಅಂದ್ರೆ ಮೊದಲನೇ ತಿಂಗಳ 2ನೇ ತಿಂಗಳ ಮೊದಲನೇ ಆರಾಧನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ದೇವರು ನಮ್ಮನ್ನ ರೂಪಿಸಿಕೊಟ್ಟಿದ್ದಾನೆ. ಎಲ್ಲ ಸಂತೋಷವಾಗಿದ್ದೀರಿ, ಆರೋಗ್ಯಕರವಾಗಿದ್ದೀರಿ ಅಂತ ನೆನೆಸ್ತೇನೆ. ಯಾಕೆಂದ್ರೆ ಮೈಸೂರಿನ ವಾತಾವರಣ ಕೆಲವೊಂದು ಶರೀರ ಬಲಹೀನ ಮಾಡ್ತಾ ಇದೆ. ಇದಕ್ಕಿದ್ದಂಗೆ ಬಿಸಿಲು, ಇದಕ್ಕಿದ್ದಂಗೆ ಚಳಿ ಇರೋದ್ರಿಂದ ದೇಹ ಸ್ಪಂದಿಸದೆ ಅನೇಕರಿಗೆ ದೇಹವು ಏನಾಗುತ್ತೆ ಅಂದ್ರೆ ಸರಿಯಾಗಿ ಬದುಕೋದಕ್ಕೂ ಆಗಲಿ ಕೆಲವೊಂದು ವಿಷಯಗಳನ್ನ ಮಾಡೋದಕ್ಕಾಗಲಿ ತಡೆಯಾಗಿದೆ. ಅದು ಸಹ ನೀವೆಲ್ಲರೂ ಸಭೆಯಾಗಿ ಕೂಡಿಕೊಂಡು ಈ ಆರಾಧನೆಗೆ ಬಂದಿರುವಂತ ಕಾರ್ಯದಲ್ಲಿ ದೇವರು ತಾನೇ ನಮ್ಮನ್ನ ಆತನು ನಮ್ಮ ಜೊತೆಯಲ್ಲಿ ಇರುವಂತ ಯಾರದಲ್ಲಿ ಸಂತೋಷ ಭರಿತನಾಗಿದ್ದಾನೆ. ಇವತ್ತಿನ ದಿನದ ವಾಕ್ಯದ ಬಾಕಿ ನಾವು ಸಾಗುವ ಪ್ರೇರೆ, ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನ ಹೇಳಿ ಅಲ್ಲಿದಂತ ಶಿಷ್ಯರಿಗೆ ಹೇಳ್ತಾನೆ, ನೋಡಪ್ಪ ಈ ವಿಷಯನ ಯೇಸಾಯನ ಆಲ್ರೆಡಿ ಏನ್ ಮಾಡಿದಾನೆ, ಪ್ರಬೋಧಿಸಿದ್ದಾನೆ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ಹೇಳುವಂತ 13ನೇ ಅಧ್ಯಾಯದ ಸಾರಾಂಶ ಹೇಳಿ ಏನು ಅಂತ ಈ ಮುಕ್ತಾಯದಲ್ಲಿ ಹೇಳ್ತಾನೆ. ಏನ್ ಸಾಮ್ಯ ಹೇಳ್ತಾನೆ? 4ನೇ ವಾಕ್ಯದಲ್ಲಿ ಹೇಳ್ತಾನೆ, ಕೇಳಿರಿ, ಬಿತ್ತುವವನು ತಮ್ಮ ಬಿತ್ತುವುದಕ್ಕೆ ಹೊರಟನು, ಅವನು ಬಿತ್ತುವಾಗ ಕೆಲವು ಬೀಜಗಳು ದಾರಿಯಲ್ಲಿ ಮೊಗಲಲ್ಲಿ ಬಿಡ್ತು. ಈ ಒಂದು ಸಾಮ್ಯವನ್ನ ಹೇಳ್ಕೊಂಡೇ ಬರ್ತಾನೆ. ಬಿತ್ತುವಂತ ಸಾಮ್ಯ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಇದು ಹೇಳ್ತಾ ಮುಕ್ತಾಯಕ್ಕೆ ಬಂದಾಗ ಇಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಈ ವಿಷಯವನ್ನ ಗಂಭೀರವಾಗಿ ನಾನು ನೋಡೋ ಪ್ರಿಯರೇ, ಯೇಸು ಕ್ರಿಸ್ತನ ಅಲ್ಲಿರುವಂತ ಶಿಷ್ಯರಿಗೆ ಹೇಳುತ್ತ ಆಗ 13ನೇ ವಾಕ್ಯದಲ್ಲಿ, ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡೋದಕ್ಕೆ ಕಾರಣವೇನೆಂದರೆ ಅಂತ ಹೇಳ್ತಾನೆ. ನಾನು ಯಾಕೆ ಅವರಿಗೆ ಜೊತೆಲಿ ಸಾಮ್ಯವಾಗಿ ಮಾತಾಡಿದ್ದೀನಿ ಗೊತ್ತಾ ಅಂತ ಹೇಳ್ತೇನೆ. ಡೈರೆಕ್ಟ್ ಆಗಿ ಹೇಳಿದ್ರೆ ಏನಾಗುತ್ತೆ, ಸಾಮ್ಯವಾಗಿ ಹೇಳ್ತೇನೆ ಅಂತ ಹೇಳ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಹೆಚ್ಚು ಕಮ್ಮಿ 40 ಸಾಮ್ಯಗಳನ್ನ ಹೇಳಿದಾನಂತ ವೇದವಾಕ್ಯ ತಿಳಿಸ್ತದೆ. ಅನೇಕ ಸಾಮ್ಯಗಳ ವಿಷಯದಲ್ಲಿ ಪರಲೋಕ ರಾಜ್ಯದ ಬಗ್ಗೆ ಮಾತಾಡ್ತಾನೆ, ವೇದವಾಕ್ಯದ ಬಗ್ಗೆ ಪ್ರಬೋಧಿಸ್ತಾನೆ ಇರ್ತಾನೆ. ನಾವು ಸಾಮ್ಯಗಳೆಲ್ಲ ಓದುವಾಗ ನಮ್ಮ ಒಂದು ಗಮನದಲ್ಲಿ ನಾವು ಇಡಬೇಕಾದ ಕಾರ್ಯವೇನೆಂದ್ರೆ, ಯಾಕೆ ಈ ಸಾಮ್ಯಗಳು ನಮ್ಗೆ ಹೇಳಲ್ಪಟ್ಟಿದೆ? ಈ ಸಾಮ್ಯದ ಮೂಲಕ ದೇವರು ಅವತ್ತಿನ ದಿನದಲ್ಲಿದ್ದ ಯೂದರಿಗೆ ಮಾತ್ರನೇ ಹೇಳಿದಾನ, ಆವತ್ತಿನ ದಿನದಲ್ಲಿದ್ದಂತ ಇಸ್ರೇಲ್ ಮಕ್ಕಳಿಗೆ ಮಾತ್ರ ಹೇಳಿದಾನ, ಇದು ನಮಗೆ ಅವಲಂಬಿಸೋದಿಲ್ವಾ ಅನ್ನೋದಾದ್ರೆ ಅದು ತಪ್ಪಾದ ಕಲ್ಪನೆ. ಯೇಸು ಕ್ರಿಸ್ತನ ಸುವಾರ್ತೆಯ ಪ್ರಾರಂಭದಿಂದ ಯೇಸು ಕ್ರಿಸ್ತನು ತನ್ನ ಜೀವಿತದ ಈ ಲೋಕದಲ್ಲಿ ಜೀವಿತದವರೆಗೂ ಮಾತಾಡಿದ ಪ್ರತಿಯೊಂದು ಮಾತು ಕ್ರೈಸ್ತರಾಗಿರುವಂತ ನಮಗೆ, ಯೂದರಿಗೆ ಮಾತ್ರ ಅಲ್ಲ. ಇವತ್ತೊಂದು ಬಳಗ ಇದ್ದಿದೆ, ಈ ವಿಷಯಗಳೆಲ್ಲ ಯೂದರಿಗೆ, ಅವತ್ತಿನಿದ್ದಂತ ಯೂದರಿಗೆ ಮಾತ್ರ, ಇದು ನಮ್ಗಲ್ಲ ಅಂತ ಹೇಳುವಂತ ಒಂದು ಕಲ್ಪನೆಗೆ ಹೋಗ್ತಿದ್ದಾರೆ. ನಾವೆಲ್ಲ ಇವಾಗ ಬರೀ ಅಪೊಸ್ತಲರ ಬೋಧನೆಯಲ್ಲಿ ಮಾತ್ರ ಇದ್ದೇವೆ ಅಂತ ಹೇಳ್ತಾರೆ. ಹೌದು, ಅಪೊಸ್ತಲರ ಬೋಧನೆಯಲ್ಲೇ ನಾವಿದ್ದೇವೆ. ಅಪೊಸ್ತಲರ ಬೋಧನೆಯನ್ನು ಕೈಗೊಳ್ಳಬೇಕಾದಂತ ಕಾರ್ಯವೇ ನಮಗಿದೆ. ಅಪೊಸ್ತಲರು ಯಾರು ಬೋಧನೆ ಮಾಡ್ತಾರೆ? ಅಪೊಸ್ತಲರು ಯಾರ ಬಗ್ಗೆ ಪ್ರಬೋಧಿಸ್ತಾರೆ? ಅಪೊಸ್ತಲರು ಪವಿತ್ರಾತ್ಮ ಭರಿತರಾಗಿ ಹೇಳಿದಂತ ಬೋಧನೆಗಳು ಯಾವುದು, ತಿಳಿಸಿದಂತ ಕಾರ್ಯಗಳು ಯಾವುದು, ಪತ್ರಿಕೆಗಳ್ಯಾವುದು, ಎಲ್ಲವೂ ಯೇಸು ಕ್ರಿಸ್ತನ ಮೂಲಕ ತಿಳಿಯಲ್ಪಟ್ಟಿದ್ದೆ. ನಾನ್ ನಿಮಗೆ ಅನೇಕ ವಿಷಯಗಳು ತಿಳಿಸ್ತೇನೆ, ನಾನು ಹೋದ್ಮೇಲೆ ಒಬ್ಬ ಸಹಾಯಕನು ಬರ್ತಾನೆ, ಅವನು ಇನ್ನೂ ನಿಮಗೆ ಹೇಳ್ತಾನೆ ಅಂತ ಯೇಸು ಕ್ರಿಸ್ತ ಕೊನೆಯ ಮುಕ್ತಾಯದ ದಿನಗಳಲ್ಲಿ ಹೇಳ್ತಾನೆ ಶಿಷ್ಯರಿಗೆ. ಅಪೊಸ್ತಲ ಬೋಧನೆಗಳು ಅಂದಿದ ತಕ್ಷಣ ಅಪೊಸ್ತಲ ಏನ್ ಹೇಳ್ತಿದ್ದಾರೆ ಅದು ಮಾತ್ರ ಯೇಸು ಕ್ರಿಸ್ತನ ಹೇಳಿದ ಮಾತ್ರ ಅಲ್ಲ ಅಂತ ಹೇಳೋದು ತಪ್ಪಾದ ಕಲ್ಪನೆ. ಇವತ್ತು ಅನೇಕ ಒಂದು ಟ್ರೆಂಡ್ ಅಂತ ಹೇಳ್ತಾರಲ್ಲ, ಆ ತರ ಟ್ರೆಂಡ್ ಆಗಿಬಿಟ್ಟಿದೆ. ಕ್ರಿಸ್ತನ ಪ್ರಿಯರೇ, ಯೇಸು ಕ್ರಿಸ್ತನ ಯಾವ್ದೆಲ್ಲ ಹೇಳಿದ್ದಾನೋ ಅದೆಲ್ಲ ಯಾರಿಗೆ? ಇವತ್ತು ಕುಂತಿರುವಂತ ದೇವ ಮಕ್ಕಳಂತ ನಮಗೆ. ಹಂಗಾದ್ರೆ ಯೇಸು ಕ್ರಿಸ್ತನ ಹೇಳಿದಂತ ಬೆಟ್ಟದ ಪ್ರಸಂಗ ನಮ್ಗೆ ಯಾವ್ದು ಬೇಡವಾ? ಯೇಸು ಕ್ರಿಸ್ತನ ಹೇಳಿದಂತ ಅನೇಕ ವಿಷಯಗಳಲ್ಲಿ ಬದಲಾವಣೆಗಳ ಹೇಳ್ತಾನೆ. ನೋಡ್ರಪ್ಪ, ನೀವು ನಿಮ್ಮ ಸಹೋದರನ ದ್ವೇಷ ಮಾಡಿದ್ರೆ ನೀವು ಕೊಲೆಗಾರರೇ ಆಗಿದ್ದೀರಿ ಅಂತ ಹೇಳ್ತಾನೆ. ಅದು ಬೇಡವಾ ನಮಗೆ? ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು, ಅದು ಬೇಡವಾ? ನಾನ್ ಹೇಳ್ತೇನೆ ಅಂತ ಹೇಳಿ ಅನೇಕ ವಿಷಯಗಳನ್ನ ಯೇಸು ಕ್ರಿಸ್ತನ ಹೇಳಿದ್ದಾನೆ ಪ್ರಿಯರೇ. ಇಲ್ಲಿ ಇದೇ ವಿಷಯವನ್ನು ಹೇಳ್ತಾನೆ. ನಾನು ಆ ವಿಷಯಕ್ಕೆ ಬಂದಿಲ್ಲ, ಇನ್ನೊಂದು ವಿಷಯಕ್ಕೆ ನಾವು ಹೋಗ್ತಾ ಇದ್ದೇನೆ. ಇಲ್ಲಿ ಏನ್ ಹೇಳ್ತಿದ್ದೇನೆ 13ನೇ ವಾಕ್ಯದಲ್ಲಿ ಸ್ವಲ್ಪ ಗಮನವಿಡಿ. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡೋದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ಏನ್ ಮಾಡಲಿಲ್ಲಂತೆ, ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದಿಲ್ಲ. ಯಾರು? ಅಲ್ಲಿದ್ದಂತ ಇಸ್ರಾಯೇಲ್ ಜನರ ಬಗ್ಗೆ ಯೇಸು ಕ್ರಿಸ್ತನು ಹೇಳ್ತಾ ಬರ್ತದೆ. ನೋಡಪ್ಪ, ಅವ್ರಿಗೆ ಹೇಳುವಂತ ಸಾಮ್ಯಗಳನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅವ್ರಿಗೆ ಕಣ್ಣಿದೆ, ಏನ್ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಇವತ್ತಿಗೂ ಅದೇ ಪ್ರಿಯರೇ. ಇವತ್ತು ಕಣ್ಣಿದೆ, ನೋಡ್ತಾ ಇಲ್ಲ, ಕಿವಿ ಇದೆ, ಕೇಳ್ತಾ ಇಲ್ಲ, ತಿಳ್ಕೊಳ್ಳೋದಕ್ಕೆ ಮನಸ್ಸು ಇಲ್ಲ. ಅದ್ರ ಅರ್ಥ ಏನು?
ಯಾವ ಕಣ್ಣಿಂದ ನೋಡಬೇಕು, ಯಾವ ಕಿವಿಯಿಂದ ಕೇಳಬೇಕು, ಯಾವ ವಿಷಯವನ್ನ ತಿಳ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ಅವ್ರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಕಣ್ಣಿನ ದೃಷ್ಟಿ ಯಾವ ರೀತಿಯಲ್ಲಿ ಇದಾಗಿದೆ ಅಂತ ಯೆಶಾಯ ನಾವು ಹೇಳಿದಂತ ಪ್ರವಾದನೆ ಮಾತನ್ನ ಹೇಳ್ತಾನೆ. ನೋಡಿ ಯೆಶಾಯ ಹೇಳ್ತಾನೆ 14ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತು, ಯೆಶಾಯನು ಹೇಳುವಂತ ಪ್ರವಾದನೆಯು ಅವರಲ್ಲಿ ನೆರವೇರುತ್ತವೆ ಎಂದು ಹೇಳಿದನು. ಯೆಶಾಯನು ಹೇಳಿದಂತ ಪ್ರವಾದನೆ ಮಾತಿದೆಯಲ್ಲ, ಈಗ ನೆರವೇರ್ತಾ ಇದೆ ಇವ್ರ ಮೂಲಕ ಅಂತ ಹೇಳ್ತಾನೆ. ನೀವು ಕಿವಿದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ ಅಂತ ಹೇಳ್ತಾನೆ. ನಿಮಗೆ ಕಿವಿ ಇದೆ, ಕೇಳ್ತಿದ್ದೀರಿ, ಆಮೇಲೆ ಏನ್ ಮಾಡೋದಿಲ್ಲ, ನೀವು ಅದನ್ನ ತಿಳ್ಕೊತಾನೆ ಇಲ್ಲ. ಯಾರು ಹೇಳಿದ್ದು? ಯೇಸು ಕ್ರಿಸ್ತನ ಕಾಲದಲ್ಲಿ ಹೆಚ್ಚು ಕಮ್ಮಿ 780 ವರ್ಷಗಳ ಹಿಂದೆ ಇದ್ದಂತ ಪ್ರವಾದಿ ಅಂತ ಯೆಶಾಯ ಹೇಳ್ತಾ ಇದ್ದಾನೆ. ಇಯರ್ ಇದೆ, ಕಿವಿ ಇದೆ, ಅದನ್ನ ಕೇಳ್ತಾ ಇದ್ದೀರಿ, ತಿಳ್ಕೊಳ್ಳೋದೇ ಇಲ್ಲ. ಸ್ಕೂಲಲ್ಲೆಲ್ಲ ಹೇಳ್ತಾರಲ್ಲ, ನಿಮ್ಮ ಲೆಕ್ಚರ್ಗಳು ಇಲ್ಲ ಟೀಚರ್ಸ್ಗಳು ಹೇಳ್ತಾರೆ, ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಏನಕ್ಕೆ ಅರ್ಥ ಆಯ್ತಾ ಅಂತ ಕೇಳ್ತಾರೆ? ಹೇಳಿದನ ಈ ವಿಷಯ ಹೇಳ್ದನಲ್ಲ, ಈ ಪಾಠ ಹೇಳ್ದನಲ್ಲ, ಈ ವಿಷಯವನ್ನ ನಿಮ್ ಜೊತೆಲಿ ಶೇರ್ ಮಾಡ್ದಲ್ಲ, ನಿಮ್ಗೆಲ್ಲ ಅರ್ಥ ಆಯ್ತಾ ಅಂತ ಕೇಳಿದಾಗ ಯಾರೋ ಒಂದು ಸ್ಟೂಡೆಂಟ್ ಏನ್ ಮಾಡ್ತಾರೆ, ಮ್ಯಾಮ್ ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಅವಾಗ ಏನರ್ಥ? ಅವನ ಅಬ್ಸರ್ವೇಷನ್ ಇಲ್ಲ ಅಂತನ, ಅವನು ಪ್ರಯತ್ನ ಪಟ್ಟ ಏನ್ ಮಾಡ್ಲಿಲ್ಲ, ಅದನ್ನ ಸರಿಯಾಗಿ ಅವನಿಗೆ ಏನಾಗ್ಲಿಲ್ಲ, ಅದು ಪರಿಪೂರ್ಣತೆ ಆಗ್ಲಿದೆ. ಅವನ ಪ್ರಶ್ನೆಯನ್ನ ಕೇಳ್ತಾನೆ ನಿಮ್ಗೆ ಅಂತ ಇಟ್ಕೊಳ್ಳಿ. ನೀವೇನ್ ಮಾಡ್ತೀರಿ? ಟೀಚರ್ ಆದವರು, ಲೆಕ್ಚರ್ ಆದವ್ರು ನೀವೇನ್ ಮಾಡ್ತೀರಿ? ಅದನ್ನ ಮತ್ತೆ ಏನ್ ಮಾಡ್ತೀರಿ? ವಿವರಣೆ ಪೂರ್ವಕವಾಗಿ ಹೇಳ್ತೀರಿ. ಎಲ್ಲರೂ ಮೌನವಾಗಿದ್ರೆ ಏನ್ ಮಾಡ್ತೀರಿ? ಅರ್ಥ ಆಯ್ತಾ ಅಂದ್ರೆ ಎಲ್ಲ ಮೌನವಾಗಿದ್ರೆ ಏನ್ ಮಾಡ್ತೀರಿ? ಕೇಳ ಪ್ರಶ್ನೆಗೆ ನೀವೇನ್ ಮಾಡ್ತಿಲ್ಲ, ಅರ್ಥ ಆಗಿದೆಯೋ ಹೂ ಅಂತ ಹೇಳ್ತಲ್ಲ, ಹೂನೋ ಅಂತ ಹೇಳ, ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಪಾಠಕ್ಕೆ ಹೋಯ್ತೀನಿ ಅಂತ ಹೋಯ್ತಾ ಇರ್ತಾರೆ. ಇದೇ ನಡೆಯುವಂಥದ್ದು. ಆದ್ರೆ ದೇವರ ವಾಕ್ಯ ನಮ್ಗೆ ಹೇಳ್ತದೆ ಪ್ರಿಯರೇ, ಯೇಸು ಕ್ರಿಸ್ತನು ಯೆಶಾಯನು ಹೇಳಿದಂತೆ ಅವ್ರಿಗೆ ಕಿವಿ ಇತ್ತು ಅಂತೆ, ಕೇಳಿಸ್ತಂತೆ, ಅನ್ನ ತಿಳ್ಕೊಳ್ಳೋದಕ್ಕೆ ಮನಸ್ಸಿಲ್ವಂತೆ ಅಂತ ಹೇಳ್ತಾರೆ. ಗಮನ, ಇವತ್ತು ಸಹ ನಾವು ಹಾಗೆ ಇದ್ದೀವಿ. ಕೆಲವೊಂದು ಸಾರಿ ತಂದೆ ತಾಯಿಗಳು ಹೇಳುವಂತ ಮಾತನ್ನ ನಾವು ಕೇಳ್ತೀವಿ, ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆ ನಮ್ಮ ತಾಯಿ ಮಾತನ್ನ ಹೇಳಿದ್ರು, ಯಾಕೆ ನಮ್ಮ ತಂದೆ ಈ ಮಾತನ್ನ ಹೇಳಿದ್ರು, ಯಾಕೆ ನಮ್ಮ ಹಿರಿಯರಿ ಮಾತು ಹೇಳ್ತಿದ್ದಾರೆ, ಯಾಕೆ ಸಭೆ ವಾಕ್ಯದಲ್ಲಿ ಬೋಧಕರಿ ಮಾತು ಹೇಳ್ತಿದ್ದಾರೆ, ಏಕೆ ವೇದ ವಾಕ್ಯ ಹೇಳ್ತಾರೆ ಕೇಳೋದೇ ಇಲ್ಲ. ಅವತ್ತು ಯೂದರ್ ಹಾಗೆ ಇದ್ರು, ಇವತ್ತು ಯೂದರಂತ ರೀತಿಯಲ್ಲಿರುವಂತ ನಾವು ಸಹ ಹಾಗೆ ಇದ್ದೀವಿ. ಎರಡನೇ ಮಾತು ಹೇಳ್ತಾನೆ, ಕಣ್ಣಿದ್ದು ನೋಡಿದ್ರು ಏನ್ ಮಾಡೋದಿಲ್ಲಂತೆ, ಕಾಣುವುದೇ ಇಲ್ಲ. ಕಣ್ಣಿಂದ ನೋಡ್ತಾ ಇದ್ದಾರೆ, ಬಟ್ ಏನ್ ಮಾಡ್ತಾಯಿಲ್ಲ ಅವರು, ಅವ್ರಿಗೆ ಅದನ್ನ ಕಾಣ್ತಾ ಇಲ್ಲ. ನೀನ್ ಕಾಣಿಸ್ಲಿಲ್ವಾ ಅಂತ ಹೇಳ್ತೀವಿ ಪಕ್ಕದಲ್ಲಿ, ಇಲ್ಲಲ್ಲ ಕಾಣಿಸಲ್ಲ, ನಾನ್ ನೋಡಿದ್ನಲ್ಲ ಅಂತ ಹೇಳ್ತೀವಿ. ನಾನ್ ನೋಡಿದ್ದಾರೆ ನಿನ್ ಕಾಣಿಸ್ಲಿಲ್ಲ ಅಂದ್ರೆ ಏನರ್ಥ? ನಾನು ಅದನ್ನ ಅಬ್ಸರ್ವ್ ಮಾಡಿ ನೋಡಿದೆ, ನೀನ್ ಮಾಡಿದೆ, ನೋಡೋ ರೀತಿಯಲ್ಲಿ ನೋಡಿದೆ, ಅದೇನ್ ಮಾಡ್ಲಿಲ್ಲ, ಅದನ್ನ ಅಬ್ಸರ್ವೇಷನ್ ಮಾಡ್ಲಿಲ್ಲ ಅಂತ ಹೇಳ್ತೀವಿ ಅಲ್ವಾ. ಈ ಮಾತನ್ನ ನಾವು ಅನೇಕ ಬಾರಿ ನಾವು ಅದನ್ನ ಶಬ್ದವನ್ನು ಉಪಯೋಗಿಸ್ತೀವಿ. ಕ್ರಿಸ್ತನಲ್ಲಿ ಪ್ರಿಯರೇ, ಅವತ್ತಿನ ದಿನಗಳಲ್ಲಿ ಇದ್ದಂಥವ್ರು ಮಾತ್ರ ಅಲ್ಲ, ಇವತ್ತಿನ ದಿನಗಳಲ್ಲಿ ಅಷ್ಟೇನೆ ನಾವು ನೋಡ್ತಾ ಇದ್ದೀವಿ, ದೇವರ ವಿಷಯ ಇದೆ ಅಂತ ನೋಡ್ತಾ ಇದ್ದೀವಿ, ಆದ್ರೆ ನಾವು ಕಾಣುವುದೇ ಇಲ್ಲ. ಕಾರಣ ಏನು? ಕಾಣೋದಿಲ್ಲ. ಕಿವಿದ್ರು ಯಾಕೆ ನಾವು ಅದನ್ನ ಕೇಳಿಸ್ಕೊಂಡ್ರು ತಿಳ್ಕೊಳ್ಳೋದಿಲ್ಲ? ಇಲ್ಲಿ ಇಸ್ರಾಯೇಲ್ ಜನರಿಗೆ ಯೆಶಾಯನು ಹೇಳ್ತಿದ್ದಾನೆ, ಅದೇ ಯೆಶಾಯನು ಯೇಸು ಕ್ರಿಸ್ತನು ಇಲ್ಲಿ ಹೇಳ್ತಿದ್ದಾನೆ 700 ವರ್ಷಗಳ ಆದ್ಮೇಲೆ. ಇವತ್ತು ಇದೇ ವಾಕ್ಯದ ಭಾಗದಲ್ಲಿ ಯೇಸು ಕ್ರಿಸ್ತನು ನಮಗೆ ಹೇಳ್ತಿದ್ದಾನೆ, ಕಿವಿ ಇದೆ ಅಂತ ಕೇಳ್ತಾರಂತೆ, ತಿಳ್ಕೊಳ್ಳೋದಿಲ್ಲ. ಕಣ್ಣಿದೆ ಅಂತೆ, ನೋಡ್ತಾರಂತೆ, ಏನ್ ಮಾಡೋದಿಲ್ಲ, ಕಾಣೋದಿಲ್ಲ. ಯಾಕೆ? 15ನೇ ವಾಕ್ಯದಲ್ಲಿ ಕ್ಲಾರಿಫೈ ಮಾಡ್ತಿದ್ದಾನೆ ಯೇಸು ಕ್ರಿಸ್ತನು. ಏನ್ ಹೇಳ್ತಿದ್ದಾನೆ? ಈ ಜನರ ಹೃದಯವು ಏನಾಗಿದೆ, ಕೊಬ್ಬಿತ್ತು, ಇವರ ಕಿವಿ ಏನಾಯ್ತು, ಮಂದವಾಯಿತು. ಕ್ರಿಸ್ತನಲ್ಲಿ ಪ್ರಿಯರೇ, ಹೃದಯ ಮತ್ತು ಕಿವಿ ಎರಡೂ ಈ ರೀತಿಯಲ್ಲಾದ್ರೆ ಯಾವ ಕಾರಣಕ್ಕೂ ಕೇಳೋದಿಲ್ಲ. ಹೃದಯ ಕೊಬ್ಬೋಯ್ತು ಅಂದ್ರೆ, ಕೊಲೆಸ್ಟ್ರಾಲ್ ಬಂದ್ಬಿಟ್ರೆ ಅದು ಬ್ಲಾಕ್ ಆಗೇ ಆಗುತ್ತೆ. ಅದನ್ನ ಹ್ಯಾಂಜಿಯೋಗ್ರಾಮ್ ಮಾಡ್ಬೇಕು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯಲೇಬೇಕು. ಆ ಹೃದಯದ ಬಗ್ಗೆ ಅಲ್ಲ, ದೇವರು ಹೇಳುವಂತ ಹೃದಯ ವಾಕ್ಯದ ಬಗ್ಗೆ ನಾನು ಕಳೆದ ವಾರ ಹೇಳಿದೆ. ದೇವರ ವಾಕ್ಯವನ್ನ ಕೇಳುವುದಕ್ಕೆ ಈ ಕೊಬ್ಬು ತುಂಬಿದೆ ಅಂತ ಹೇಳ್ತಾನೆ ಇಲ್ಲಿ ಯೆಶಾಯನು ಹೇಳ್ತಾನೆ. ಅದನ್ನ ಯೇಸು ಕ್ರಿಸ್ತನು ಇಲ್ಲಿದ್ದಂತ ಇಸ್ರಾಯೇಲ್ ಜನರಿಗೆ ಅವತ್ತಿನ ದಿನಗಳಲ್ಲಿ ಹೇಳ್ತಾನೆ, 2000 ವರ್ಷಗಳ ಹಿಂದೆ. ಇವತ್ತು ನಮಗೆ ಹೇಳ್ತಿದ್ದಾನೆ ಪ್ರಿಯರೇ, ಇವರ ಕಿವಿ ಮಂದವಾಗಿತ್ತು, ಇವರ ಕಣ್ಣು ಏನಿದೆ, ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನ ಹೇಗೂ ಹೊಂದಬಾರದೆಂದು ಏನ್ ಮಾಡ್ತಿದ್ದಾರೆ, ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತ ಹೇಳ್ಬಿಟ್ಟ, ಕ್ಲಿಯರ್ ಮಾಡ್ಬಿಟ್ಟ, ಯಾವ ಕಾರಣಕ್ಕೂ ಸಹ ಇವರು ನನ್ನಿಂದ ಏನ್ ಮಾಡ್ಬೇಕು, ಯಾವುದೂ ಪಡ್ಕೋಬಾರದು, ಸ್ವಸ್ಥತೆನೂ ಪಡ್ಕೋಬಾರದು, ಯಾವುದೂ ಪಡ್ಕೋಬಾರದು ಅಂತ ಹೇಳ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಕೆಲವೊಂದು ವಿಷಯವನ್ನ ನೋಡುವ ಪ್ರಿಯರೇ, ಯೇಸು ಕ್ರಿಸ್ತನು ಎಷ್ಟರ ಮಟ್ಟಿಗೆ ದುಃಖಭರಿತನಾಗಿ, ಎಷ್ಟರ ಮಟ್ಟಿಗೆ ಕಠಿಣವಾಗಿ ಮಾತನಾಡ್ತಿದ್ದಾನೆ ಅಂತ. ಇವತ್ತು ನಾವು ಸಹ ಇದೇ ಹ್ಯಾಂಗಲ್ ಅಲ್ಲಿ ಇದ್ದೀವ, ಇದೇ ಕ್ಯಾಟಗರಿಯಲ್ಲಿ ಇದ್ದೀವ, ಇದೇ ಒಂದು ಸ್ಥಾನದಲ್ಲಿ ಇದ್ದೇವೆ ಅಂತ ನೋಡ್ಬೇಕು. ಎಷ್ಟೋ ವಾಕ್ಯಗಳನ್ನ ನಾವು ಕೇಳಿದ್ದೀವಿ, ಎಷ್ಟೋ ವಿಷಯಗಳನ್ನ ನಾವು ನೋಡಿದ್ದೇವೆ,
ಎಷ್ಟೋ ವಿಷಯಗಳನ್ನ ನಮ್ಮ ಹೃದಯದಲ್ಲಿ ತಕ್ಕೊಂಡಿದ್ದೇವೆ. ಯಾಕೆ ಆ ವಿಷಯದಲ್ಲಿ ನಾವು ಇನ್ನೂವರೆಗೂ ಸ್ಪಂದಿಸ್ತಾ ಇಲ್ಲ? ಯಾಕೆ ಆ ವಿಷಯವನ್ನ ನಾವು ಇನ್ನೂ ಸಹ ಅದನ್ನ ಬಿಡ್ತಾ ಇಲ್ಲ? ಯಾಕೆ ಆ ವಿಷಯದಲ್ಲಿ ಇನ್ನೂ ಸಹ ನಾವು ಸ್ಥಿರವಾಗಿ ಇದೇ ಸತ್ಯ ಅಂತ ಹಿಡ್ಕೊಂಡು ನೆಲೆಯಾಗಿ ನಿಂತಿದ್ದೀವಿ ಅಂದ್ರೆ, ನನ್ನ ಹೃದಯ ಕೊಬ್ಬಿದೆ ಅಷ್ಟೇ, ನನ್ನ ಕಣ್ಣುಗಳೇನಾಗಿದ್ದೀನಿ, ನಾನು ಮುಚ್ಕೊಂಡಿದ್ದೀನಿ ಅಷ್ಟೇ, ನನ್ನ ಕಿವಿ ಮಂದವಾಗಿದೆ. ಕ್ರಿಸ್ತನ ಪ್ರಿಯರೇ, ನಮಗೆ ಈ ರೀತಿಯಲ್ಲಿ ಆಗಬಾರದೆಂದು ನೀವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ. ಕ್ರಿಸ್ತನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಂತ ಹಾಡುಗಳನ್ನ ಹಾಡ್ದು ಇವತ್ತು. ಈ ಭೂಮಿಯಲ್ಲಿ ಬದುಕಿರುವವರೆಗೂ ನಾವು ನಡೆಯಬೇಕಾದ ಹೆಜ್ಜೆ ಜಾಡಿ ಯಾರ್ದಂದ್ರೆ ಯೇಸು ಕ್ರಿಸ್ತನದು. ಪೇತ್ರ ಹೇಳ್ತಾನೆ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯ ಮೇಲೆ ನೀವು ನಡೀರಿ ಅಂತ ಹೇಳ್ತಾನೆ. ನಡೀತಿದೀವಾ? ಇವತ್ತು ನೋಡುವ ನಮ್ಮ ಪ್ರಿಯರೇ, ನಮ್ಮ ಹೃದಯ ಯಾವ ರೀತಿ ಇದೆ, ನಮ್ಮ ಕಿವಿ ಯಾವ ರೀತಿ ಇದೆ, ನಮ್ಮ ಕಣ್ಣುಗಳು ಯಾವ ರೀತಿ ಇದೆ ಅಂತ ನೋಡುವ ಮುಂದೆ ನಾವು ಒಂದು ಗಮನ ಇಡಬೇಕಾದಂತ ಒಂದು ವಿಷಯ ಭಾಗ ನಾನು ಮುಂದೆ ಸಾಕ್ತೇನೆ. ನಿಮ್ಮ ಸತ್ಯವೇದ ತಿಳಿಸ್ಕೊಳ್ಳಿ. ಇಬ್ರಿಯದವರಿಗೆ ಬರೆದಂತಹ ಪತ್ರಿಕೆ, ಇಬ್ರಿಯ ಬರಹಗಾರ ಹೇಳ್ತಾನೆ, ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ಇದ್ದಾಗ ಆತನು ಯಾವ ರೀತಿಯಲ್ಲಿ ಇದ್ದ ಅಂತ ತನ್ನ ಒಂದು ವಿಜ್ಞಾಪನೆ ಪ್ರಾರ್ಥನೆಗಳನ್ನ ಮಾಡ್ದ ಅಂತ. ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ವಿಜ್ಞಾಪನೆಗಳನ್ನ ಇಡ್ತೀವಿ, ನಾವು ಸಹ ದೇವರ ಬಳಿಯಲ್ಲಿ ಒಪ್ಪಿಸ್ತೇವೆ. ಆದ್ರೆ ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆಯನ್ನು ಮಾಡಿದ್ದಾನೆ, ವಿಜ್ಞಾಪನೆಗಳನ್ನ ಇಟ್ಟಿದ್ದಾನೆ. ಅವರು ಜೊಬಿತಾರ್, ಅವರು எப்படி ಜೊಬಿತಾರನ್ನು பாருங்க. ಇಬ್ರಿಯರ 5వ ಅಧಿಕಾರಂ 7వ ವಚನವಾಸಿಗೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯವನ್ನು ಯಾರು ಓದಿ. ಏನ್ ಹೇಳ್ತಿದಾರೆ ಇಲ್ಲಿ ಇಬ್ರಿಯ ಬರಹಗಾರ? ಯೇಸು ಕ್ರಿಸ್ತನ ಬಗ್ಗೆ ಒಂದು ವಿಷಯವನ್ನು ಹೇಳ್ತಿದ್ದಾನೆ. ಲಿಸನ್, ಕೇಳಿ, ಕೇಳ್ಬಿಟ್ಟು ಇಲ್ಲಿ ಕೇಳಿದ್ದೇವೆ. ಕ್ರಿಸ್ತನ ಪ್ರಿಯರೇ, ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ಬದುಕಿದಂತ 33 ವರ್ಷಗಳ ಕಾಲ, 3 ವರ್ಷ ಸುವಾರ್ತೆಯ ಕಾಲದಲ್ಲಿ ನಿಮ್ಮಂಗೆ ಬದುಕಿದ ಯೇಸು ಕ್ರಿಸ್ತನ್ ಯಾವ ರೀತಿಯಲ್ಲಿ ಬದುಕದಂತ ನಿಮ್ಮ ಸುವಾರ್ತೆ ಪುಸ್ತಕಗಳನ್ನ ಓದಿ ಯೇಸು ಕ್ರಿಸ್ತನ ಬಗ್ಗೆ ನಿಮಗೆ ಅನೇಕ ವಿಷಯಗಳನ್ನ ಪ್ರಭುಸಲ್ಪಟ್ಟಿದ್ದು ತಿಳಿದಿದ್ದೀರಿ. ಯಾವ ಐಷಾರಾಮಿ ಜೀವಿತವನ್ನ ಯೇಸು ಕ್ರಿಸ್ತನ್ ಜೀವಿಸಲಿಲ್ಲ. ಯಾವ ರೀತಿಯಾದಂತಹ ಬದುಕನ್ನು ಸಹ ಸಂತೋಷಕರವಾದ ಬದುಕನ್ನ ಬದುಕಲಿಲ್ಲ. ಒಬ್ಬ ಸಾಧಾರಣವಾದಂತ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಯೇಸು ಕ್ರಿಸ್ತನ ಜೀವಿತ ಪೂರ್ಣವಾಗಿ ಬಡತನದಲ್ಲೇ ಇತ್ತು. ಬ್ರದರ್, ನನಗೆ ಈ ನೋವಾಗಿದೆ ಅಂತ ಹೇಳ್ತಿರಲ್ಲ, ಅದಕ್ಕಿಂತ 2ರಷ್ಟು ನೋವನ್ನ ಯೇಸು ಕ್ರಿಸ್ತನ ಅನುಭವಿಸ್ತ. ಬ್ರದರ್, ನನಗೆ ತುಂಬಾ ವೇದನೆ ಆಗ್ತಿದೆ ಅಂದ್ರೆ ನಿಮಗಿಂತ 100ರಷ್ಟು ವೇದನೆಯನ್ನ ಯೇಸು ಕ್ರಿಸ್ತ ಅನುಭವಿಸ್ತ. ನೀವು ಏನನ್ನ ಹೇಳ್ತಾ ಇರೋ ಈ ಭೂಮಿಯಲ್ಲಿ ಬದುಕಿರೋವರೆಗೂ, ಈ ಸಭೆಯಲ್ಲಿರುವಂತ ನನ್ನ ಪ್ರಿಯ ಸಹೋದರ ಸಹೋದರಿ, ನೀವ್ ಏನ್ ಹೇಳ್ತಿರೋ ನಿಮಗಿಂತ 100 ಪಟ್ಟು 1:10 ಯೇಸು ಕ್ರಿಸ್ತನ ಅನುಭವಿಸಿದಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ನಿಮಗೆ ತಿಳ್ಕೊಳ್ಬೇಕು ಈ ವಿಷಯವನ್ನ. ನನ್ನಷ್ಟು ನೋವು ನನ್ನ ಯಾರಿಗೂ ಬಂದಿಲ್ಲ ಅಂತ ನಾವು ಹೇಳ್ಬಹುದು. ಈ ವೇದನೆ, ಈ ನೋವು ನನ್ನ ಶತ್ರುಗೂ ಬೇಡ ಅಂತ ನಾವು ಹೇಳ್ಬಹುದು. ಇವತ್ತಿನ ಭೂಮಿಯಲ್ಲಿರುವಂತ ಮನುಷ್ಯನ ಮಾತಿವಲ್ಲ. ನಮ್ಮ ಶತ್ರುಗೂ ಬೇಡಪ್ಪ ಈ ಕಷ್ಟ ನಷ್ಟ, ಯಾಕಂದ್ರೆ ಅಷ್ಟು ನೋವು ಇರ್ತದೆ. ನೀವ್ ಹೇಳ್ತೀರಿ, ನಿಜ ಸಂಗತಿ. ಆದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿದೆ, ನಿಮಗೆ ಬರುವಂತ ಕಷ್ಟ ನಷ್ಟ, ವೇದನೆ, ದುಃಖ, ಕಣ್ಣೀರು ಎಲ್ಲವೂ ಸಹ 100 ಪಟ್ಟು ಅಂತ ಹೇಳಿದ್ರಲ್ಲ, ಅಷ್ಟು ಯೇಸು ಕ್ರಿಸ್ತನ ಅನುಭವಿಸಿದ್ದಾನೆ ಈ ಭೂಮಿಯಲ್ಲಿ. ತನ್ನ ಬದುಕಿನ ಕಾಲದಲ್ಲಿ ತನ್ನ ಜನ್ಮ ಕೊಟ್ಟಂತ ತಾಯಿಯನ್ನ ಪೋಷಣೆ ಮಾಡದೆ ಇರುವಂತ ಸನ್ನಿವೇಶಗಳು ಯೇಸು ಕ್ರಿಸ್ತನಿಗಿದೆ. ಯೇಸು ಕ್ರಿಸ್ತನ ಬಳಿಯಲ್ಲಿ ಆಗಾಗ ಅವ್ರ ತಾಯಿ ಮತ್ತು ಸಹೋದರರು ಬರ್ತಾರೆ. ಏನಕ್ಕೆ ಬರ್ತಾರೆ? ಹಿರಿಯ ಮಗನ ಮೂಲಕ ಏನಾದ್ರೂ ನಮ್ಮ ಜೀವಿತಕ್ಕೆ ಸಿಗುತ್ತೋ ಅಂತ ಹೇಳಿ ಬರ್ತಿದ್ದಾರೆ. ತನ್ನ ಬದುಕಿನಲ್ಲಿ ಕುಟುಂಬವನ್ನ ನೋಡಿಕೊಳ್ಳುವುದ ಜವಾಬ್ದಾರಿಕೆಯನ್ನು ವಹಿಸ್ಕೊಂಡಿದ್ದ ಯೇಸು ಕ್ರಿಸ್ತ. ಇವತ್ತು ನಾವು ಎಷ್ಟೋ ನಮ್ಮ ಕುಟುಂಬನ ಜವಾಬ್ದಾರಿಕೆಯನ್ನು ವಹಿಸ್ಕೊಂಡು ಕಷ್ಟ ಬೆವರು ಸುರಿಸಿ ಸಂಪಾದನೆ ಮಾಡ್ತೀವಿ, ಹಗಲು ರಾತ್ರಿ ದುಡಿತೀವಿ. ಆ ದುಡಿಮೆಯು ಒಂದು ವೇಳೆ ಸಾಲದೆ ಬಂದಾಗ, ಆ ದುಡಿಮೆಯ ಒಂದು ಹಣದ ಒಂದು ಚೌಕಟ್ಟಲ್ಲಿ ನಮ್ಮ ಕುಟುಂಬನ ನಡೆಸ್ತಾ ಇದ್ದಾಗ ನಾವು ಅಲ್ಲಿ ಸೋತೋಗುವಂತ ಪರಿಸ್ಥಿತಿ ಬರ್ತದೆ ಪ್ರಿಯರೇ. ಅಲ್ಲಿ ನಾವು ಎಲ್ಲೋ ಬಿದ್ದೋದಂತ ಪರಿಸ್ಥಿತಿ ನಮಗೆ ಬರುತ್ತೆ. ಈ ಕುಟುಂಬವನ್ನು ನಿಭಾಯಿಸುತ್ತಾ ತನ್ನ ಹೆಂಡತಿಗೆ ಹೇಳುತ್ತಾ ಬರುವಾಗ ಗಂಡ, ನನ್ನ ಕೈಯಲ್ಲಿ ಇಷ್ಟೇ ಕಣಮ್ಮ ಆಗಿದ್ದು, ನನ್ನ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳ್ಬೋದು. ಈ ಬಿಡ್ರಿ, ನಾನಿದ್ದೀನಿ ಅಂತ ಒಂದು ಸ್ಥಳದಲ್ಲಿ ಹೆಂಡತಿ ಹೇಳ್ತಾನೆ ಬರ್ತಾ ಇರ್ತಾಳೆ. ನಾನಿದ್ದೀನಿ, ನಾ ಅಡ್ಜಸ್ಟ್ ಮಾಡ್ತೀನಿ, ಹೇಗೋ ಮಾಡ್ತೀನಿ, ಎಲ್ಲೋ ತರ್ತೀನಿ, ಏನೋ ಇದೆ ಯಾವ್ದೋ ಕಡೆಯಿಂದ ಅಂತ ಹೇಳಿದ್ವಿ. ಒಂದು ವೇಳೆ ಅದೂ ಪರಿಸ್ಥಿತಿ ನಿಂತೋಗುತ್ತೆ ಅಂತ ಇಟ್ಕೊಳ್ಳಿ, ಹೆಂಡತಿನೂ ನಿಂತೋಯ್ತು, ಕೈ ಎಲ್ಲೋ ತರುವಂತ ಕೈ ನಿಂತೋಯ್ತು, ಗಂಡನ ಕೈಯೂ ನಿಂತೋಯ್ತು, ಕುಟುಂಬದ ಚೌಕಟ್ಟು ಬೇರೆ ರೀತಿಯಲ್ಲಿ ಪ್ರಭವಿಸ್ತಿದೆ ಅಂದಾಗ ನಮ್ಮ ಪರಿಸ್ಥಿತಿ ಏನಾಗಿರ್ತದೆ? ಗಂಡ ಹೆಂಡತಿಯಾಗಿ ಹೆಂಡತಿಯು ಗಂಡನ ಜೊತೆಯಲ್ಲಿ ಏನ್ ಸಂಭಾಷಣೆ ಮಾಡ್ತೀರಿ? ಕುಟುಂಬದಲ್ಲಿ ತಂದೆ ತಾಯಿಗಳು ಏನ್ ಸಂಭಾಷಣೆ ಮಾಡ್ತೀರಿ? ಏನು ಮಾಡಲ್ಲ, ಕಣ್ಣೀರ್ ಹಾಕ್ತಿವಿ ಅಷ್ಟೇ.
ಗೋಳಾಡ್ತೀವಿ ಅಷ್ಟೇ. ಇದನ್ನ ಯೇಸು ಕ್ರಿಸ್ತನ ಅನುಭವಿಸಿದಾನೆ ಪ್ರಿಯರಿ ಭೂಮಿಯಲ್ಲಿ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನನ್ನ ಕಷ್ಟನೇ ದೊಡ್ಡದು, ನನ್ನ ದುಃಖನೇ ದೊಸ್ತು, ನನ್ನ ಕೂಗೆ ದೊಡ್ಡದು ಅಂದ್ರೆ ಅದಕ್ಕಿಂತ 100ರಷ್ಟು ಯೇಸು ಕ್ರಿಸ್ತನ ಕೂಗಿದ್ದಾನೆ. ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನ ಗಮನ ಇಡಿ. 5ನೇ ಅಧ್ಯಾಯ 7ನೇ ವಾಕ್ಯ ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡಿ ನಿಮ್ಮ ಬದುಕಿನಲ್ಲಿ ಇದು ಬಾಯ್ಪಾಟಾಗಿ ಇಟ್ಕೊಳ್ಳಿ. ಏನ್ ಹೇಳ್ತಾನೆ? ಜೋರಾಗಿ ಒಂದ್ಸರಿ ಓದಿ ಯಾರಾದ್ರೂ ಬ್ರದರ್ಸ್. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ, ಗಮನ ಇಡಿ, ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತವನ್ನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯಾಗಿ ನಿಂತ ಕೇಳುತ್ತಾರೆ. ಹೇಗೆ ಕೇಳ್ತಾ ಇದ್ದಂತೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ? யாரா தமிழ் வாசிக்க முடியுமா? யாரா வாசிக்கிறீங்களா தமிழ் வசனம்? இந்த வசனத்தை 5வது 7வது வசனம் வாசிக்கிறீங்களா? தேவன் கூக்குரல் கூட்டாருன்னு சொல்றது அந்த வசனம். இயேசு கிறிஸ்து வாசிக்கிறதுனா வாசிங்க, இல்ல அந்த வசனத்தை எழுதி வச்சுக்கோங்க. இயேசு கிறிஸ்து சும்மால வாழ்னாங்க இந்த உலகத்துல. அவர் தேவனுடைய குமாரன் தான். 3ஆம் அதிகாரம் 16 வசனம் யோவான் சொல்லியாச்சு. லக்ஸுரியா வாழ்னாரா? இல்லையே. இன்று சாப்பிட்டு நான் ராத்திரிக்கு சாப்பிடுறதுக்கு அவர்கிட்ட இல்ல. ரோமர் பத்தி, ரோமருடைய கவர்மெண்ட் ஆளுவிக்கை பத்தி அவங்க வருஷத்துக்கு ஒரு டாக்ஸ் கட்டணும். டாக்ஸ் கட்டுறதுக்கு காசு இல்ல. நாளைக்கு என்னவா சாப்பிடணும்னு கேட்கிறார் இயேசு கிறிஸ்து. இந்த மக்களுக்கு சாப்பிடுறதுக்கு எதனா இருக்குதான்னு கேட்கிறார். அந்த மாதிரி சூழ்நிலையில வாழ்ந்த இயேசு கிறிஸ்து அவர் ஜெபிக்கிற போது எப்படி ஜெபிச்சார் பாருங்க. இன்னைக்கு நம்ம கஷ்டங்களே பெருசா இருக்குது, நம்ம சுமந்து கொண்டு இருக்கிறோம். நம்ம கண்ணீர் தான் பெருசுன்னு நம்ம சொல்லி கொண்டு இருக்கிறோம். உங்களுக்கு மேல ஜெபித்தாரு, கஷ்டத்தை அனுபவித்தார் இயேசு கிறிஸ்து. இந்த உலகத்துல வாழ்கின்ற போதுன்னு சொல்றது வசனம் பாருங்க. 7வது வசனம் ವಾಸಿக்கிறீங்களா? ಈ ಕ್ರಿಸ್ತನು ತಾನು ಈ ಭೂಲೋಕದಲ್ಲಿ ಇದ್ದಾಗ ಅಂತ ಒಂದು ಮಾತಿದೆ. ಗಮನ ಇಡಿ ನನ್ನ ಪ್ರಿಯ ಸಹೋದರ ಸಹೋದರಿ ಯೌವನಸ್ಥರೇ. ಯೇಸು ಕ್ರಿಸ್ತನ ಭೂಮಿಯಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ ಇರುವ ಆತನಿಗೆ ಅಂತ ಹೇಳ್ತಾನೆ. ಮರಣದಿಂದ ಕಾಪಾಡಿ ಶಕ್ತನಾದ ಯೇಸು ಕ್ರಿಸ್ತನಿಗೆ. ಆತನು ಸಿಲುವೆ ಮರಣದ ಬಗ್ಗೆ ಮಾತಾಡುವಂತ ಸಂದರ್ಭದ ಪ್ರಾರ್ಥನೆ ಇದು. ಏನ್ ಹೇಳ್ತಾನೆ? ಬಲವಾಗಿ ಕೂಗದಂತೆ. ಗೆಸ್ಟೆಮನ್ ತೋಟದಲ್ಲಿ 3 ಸಾರಿ ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ಯಾವ ರೀತಿಯಲ್ಲಿ ಕೂಗಿರ್ಬೇಕು ಅಂತ ಯೋಚನೆ ಮಾಡಿ. ಇವತ್ತು ನಮ್ಮ ಬದುಕಿನಲ್ಲಿ ಎಷ್ಟು ಸಾರಿ ನಾವು ಕೂಗಿದ್ದೇವೆ ದೇವರ ಮುಂದೆ, ಎಷ್ಟು ಸಾರಿ ಕಣ್ಣೀರಿಟ್ಟಿದ್ದೇವೆ. ನಾವು ಕೂಗುವಂತ ಕೂಗು ಕೇಳಿಸಿದ್ಯಾ ದೇವರಿಗೆ? ನಮ್ಮ ಕೂಗಿನ ಕಣ್ಣಿನ ನೀರುಗಳು ಯೇಸು ಕ್ರಿಸ್ತನಿಗೆ ಬುತ್ತಲಿಯಲ್ಲಿ ಹೋಗಿ ಸೇರಿದ್ಯಾ? ಯೋಚನೆ ಮಾಡ್ಬೇಕಾಗಿದೆ. ಯೇಸು ಕ್ರಿಸ್ತ ನಮಗೆ ಒಂದು ಮಾಡೆಲ್ ಅಂತೀವಿ. ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡಿತೀವಿ ಅಂತೀವಿ. ಯೇಸು ಕ್ರಿಸ್ತನ ಸಭೆಯಲ್ಲಿ ನಾವು ಇದ್ದೇವೆ ಅಂತ ಹೇಳ್ತೀವಿ. ಆದ್ರೆ ನನ್ನ ಕೂಗು, ನನ್ನ ಕಣ್ಣೀರು ಯೇಸು ಕ್ರಿಸ್ತನ ಬಳಿಯಲ್ಲಿ ಇಲ್ಲದೆ ಯಾರೋ ಬಳಿಯಲ್ಲಿ ಕಣ್ಣೀರು, ಯಾರೋ ಬಳಿಯಲ್ಲಿ ಕೂಗು. ನಾವು ಲೋಕದವರಲ್ಲ ಪ್ರಿಯರೇ, ನಾವು ದೇವರ ಮಕ್ಕಳು. ಯೇಸು ಕ್ರಿಸ್ತ ನಮಗೆ ಮಾದರಿ ತೋರಿಸಿದ್ದಾನೆ. ಯಾವಾಗ ಕೂಗ್ತಾನೆ ಒಬ್ಬ ಮನುಷ್ಯ? ಸ್ವಲ್ಪ ಯೋಚನೆ ಮಾಡಿ. ಯಾವಾಗ ಕೂಗಿ ಅದನ್ನ ಹೇಳ್ತಾನೆ ಒಂದು ವಿಷಯವನ್ನ. ಯಾವಾಗ ಒಬ್ಬ ಮನುಷ್ಯ ಕಣ್ಣೀರು ಸುರಿಸ್ತಾನೆ ಅಂದಾಗ, ತನ್ನ ಶಕ್ತಿ ಮೀರಿದಾಗ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಗಂಡ ಹೇಳುವಂತ ವಿಷಯನ ಹೆಂಡತಿ ಪರವಾಗಿಲ್ಲ ರೀ ನಾನು ಇದ್ದೀನಿ ಅಂತ ಹೇಳುವಂತ ಒಂದು ಮಾತಿದೆಯಲ್ಲ, ಗಂಡನಿಗೆ ಒಂದು ಸಪೋರ್ಟ್ ಆದ ಮಾತು. ಹೆಂಡತಿ ಎಲ್ಲೋ ಏನೋ ಮಾಡ್ತಾಳೆ, ಯಾರ ಹತ್ರ ಇಸ್ಕೊಂಡ್ ಬರುವಂತ ಕೈ ಮಾಡ್ಬೋದು, ಈ ಸಾಲ ತೀರಿಸ್ಬೋದು, ಇಲ್ಲ ಈ ಸಮಯವನ್ನ ಈ ಗಳಿಗೆಯಿಂದ ನಮ್ಮನ್ನ ತಪ್ಪಿಸ್ಬೋದು. ಅವಳು ಫೇಲರ್ ಆಗೋದ್ರೆ, ಹೆಂಡತಿ ಫೇಲರ್ ಆಗಿದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳ್ತೀವಲ್ಲ, ನೆಕ್ಸ್ಟ್ ಏನು? ಕೂಗು ಕಣ್ಣೀರೇ. ಎಷ್ಟು ಸಾರಿ ಕೂಗಿದ್ದೀವಿ, ಎಷ್ಟು ಸಾರಿ ಕಣ್ಣೀರಿಟ್ಟಿದ್ದೇವೆ. ಒಂದು ಸ್ಟ್ರೆಚರ್ ಅಲ್ಲಿ ಒಂದು ಹುಡುಗನ್ನ ಕರ್ಕೊಂಡ್ ಬರ್ತಾರೆ. ನಾನು ಕಣ್ಣಾರೆ ನೋಡಿದಂತ ವಿಷಯ. ಸೈಕಲ್ ಅಲ್ಲಿ ಕಾಲೇಜಿಗೆ ಸ್ಕೂಲ್ಗೆ ಹೋಗ್ತಾನೆ ಹುಡುಗ. ಮನೆಯಿಂದ ಕೆಳಗಡೆ ಹೋಗಿ ತಿರುಗ್ತಾನೆ. ಆ ಕಡೆ ಒಂದು ಕಾರ್ ಹೈವೇ ರೋಡ್ ಹೊಡಿತದೆ, ಎಗರ್ತಾನೆ, ತಲೆಗೆ ಇಟ್ಬಿಡ್ತದೆ. ಕರ್ಕೊಂಡ್ ಬರುವಾಗ ಆ ಸ್ಪಾಟ್ ಅಲ್ಲಿ ನಾನು ಇದ್ದೆ, ಆ ಹಾಸ್ಪಿಟಲ್. ಆ ನಂತರ ಹುಡುಗನ ಮೊಬೈಲ್ ಐಡೆಂಟಿ ಕಾರ್ಡ್ ಅಲ್ಲಿ ಅವ್ರ ತಂದೆಯ ನಂಬರ್ ಇದೆ. ಫೋನ್ ಮಾಡ್ತಾರೆ. ನಾನು ನನ್ನ ಮಿಸಸ್ ನ ಬಿಟ್ಬಿಟ್ಟು ಹೋಗ್ಬೇಕು, ಆದ್ರೆ ನನಗೆ ಹೋಗ್ಲಿಲ್ಲ. ಒಳಗಡೆ ಕರ್ಕೊಂಡು ಹೋದ್ರು. ಅಲ್ಲಿರೋದು ಯಾರೋ ರಸ್ತೆಯಲ್ಲಿ ಹೋಗುವಂತವ್ರು ಏನ್ ಮಾಡ್ತಾರೆ, ಕಾರಲ್ಲಿ ಹಾಕೊಂಡು ಆಕ್ಸಿಡೆಂಟ್ ಮಾಡಿದ್ರೆ ಅದೇ ಕಾರಲ್ಲೇ ಬರ್ತದೆ ಹುಡುಗ. ಎಂತ ಕೂಗು ಗೊತ್ತಾ ಪ್ರಿಯರೇ? ಹಾಸ್ಪಿಟಲ್ ಇದ್ದಂತ ಎಲ್ಲಾರು ಆ ಕಡೆ ತಿರುಗಿ ನೋಡ್ತಾ ಇದ್ರು. ತಂದೆಯ ಕೂಗುನ ನಾನು ನೋಡಿದೆ ಇವತ್ತು. ತಂದೆ ತನ್ನ ಹೆಂಡತಿಗೆ, ಅಂದ್ರೆ ಆ ಮಗನ ತಾಯಿಗೆ ಹೇಳೋದಕ್ಕೆ ಎಷ್ಟು ಮುಜುಗರ ಪಟ್ಟ ಅಂತ ಗೊತ್ತಾ? ಆಗ ತಾನೇ ಹುಡುಗ ಅದೆಲ್ಲ ರೆಡಿಯಾಗಿ ಕೋಟ್ ಹಾಕೊಂಡು ಸ್ಕೂಲ್ಗೆ ಹೋಯ್ತಾ ಇದ್ದಾನೆ. ಸ್ಕೂಲ್ ಹುಡುಗ, ಹೈಸ್ಕೂಲ್ ಹುಡುಗ. ತಂದೆಯ ಕೂಗನ್ನ ನೋಡಿದಾಗ ನನಗೆ ಇವತ್ತಿಗೂ ಮೈ ಚುಮ್ಮಂತದೆ. ಡಾಕ್ಟರ್ ಹತ್ರ ಕಾಲಿಗೆ ಬೀಳದಷ್ಟು ಕೇಳುವಂತ ಮಾತು. ಬ್ರೈನ್ ಡ್ಯಾಮೇಜ್ ಆಯ್ತು,
ನಾನು ಸ್ವಲ್ಪ ದಿನ ಆದ್ಮೇಲೆ ನಾನು ಕೇಳಿದೆ ಏನಾಯ್ತು ಅಂತ. ಹುಡುಗ ಬದುಕಲಿಲ್ಲ. ಎಂಥ ಪರಿಸ್ಥಿತಿಗಳೆಲ್ಲ ನೀವು ನೋಡ್ತಾ ಇರ್ಬೋದು. ದೊಡ್ಡ ಶ್ರೀಮಂತ, ಬರುವಂತ ಸನ್ನಿವೇಶಗಳು, ಬರುವಂತ ಒತ್ತಡಗಳಿಗೆ ಏನ್ ಮಾಡ್ತಾನೆ, ಅನೇಕರಿಗೆ ಸಹಾಯ ಮಾಡಿದಂತ ಕೈಗಳು. ನಾನು ಕೇಳಿದ್ ಮಾತ್ರ ಹೇಳ್ತಾ ಇದ್ದೀನಿ. ಆ ಒತ್ತಡದ ಐಟಿಯ ಒತ್ತಡಕ್ಕೆ ಏನ್ ಮಾಡ್ತಾನೆ, ತನ್ನಲ್ಲಿ ರಿವಾಲ್ವರ್ ತಗೊಂಡು ತನಗೆ ತಾನೇ ಸುಟ್ಕೊಂಡು ಸತ್ತೋಯ್ತಾನೆ. ಕ್ರಿಸ್ತಲ್ಲಿ ಪ್ರಿಯರೇ, ಏನೆಲ್ಲ ಒತ್ತಡಗಳಿದೆ, ಏನೆಲ್ಲ ಬದುಕನ್ನ ಬದುಕ್ತಾರೆ. ದೇವ ಮಕ್ಕಳಾಗಿರೋದ ನಾವು ಒತ್ತಡ ಬಂದಾಗ, ಕಣ್ಣೀರ್ ಬಂದಾಗ, ಕಷ್ಟ ಬಂದಾಗ ದೇವರ ಬಳಿಯಲ್ಲಿ ಕೂಗ್ಬೇಕು ಅಂತ ಹೇಳ್ತಾನೆ. ಯಾಕೆಂದ್ರೆ ನಮ್ಮ ಕಿವಿ ಮಂದ ಅಲ್ಲ, ನಮ್ಮ ಕಣ್ಣೀರು ಏನಿಲ್ಲ, ಮೊಬ್ಬಲ್ಲ, ಮುಚ್ಕೊಂಡಿಲ್ಲ. ನಾವು ಯೂದರ ತರ ಕಣ್ಣೀರ್ ತೆರೀರಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆತರ ಸನ್ನಿವೇಶ ನಡೆದಂತ ಕೆಲವೊಂದು ವಿಷಯಗಳನ್ನ ನಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ಪ್ರಿಯರೇ. ನಮ್ಮ ಸತ್ಯವೇದವನ್ನ ತಿಳಿಸ್ಕೊಡುವ. ಲೂಕ 8ನೇ ಅಧ್ಯಾಯ. ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳ್ತಾರೆ. ಇಲ್ಲೊಂದು ಸಾಮ್ಯದ ಬಗ್ಗೆ ಲೂಕ 18ನೇ ಅಧ್ಯಾಯ. ಇಲ್ಲೊಂದು ಸಂದರ್ಭನ ಯೇಸು ಕ್ರಿಸ್ತನು ಹೇಳ್ತಾನೆ ನೋಡಿ. ಇದನ್ನ ಗಮನ ಇಡಿ ನೋಡಿ. ಅನೇಕ ಬಾರಿ ಓದಿದ್ದೇವೆ. 7ನೇ ವಾಕ್ಯವನ್ನು ಓದಿ. ಲೂಕ 18ನೇ ಅಧ್ಯಾಯ 7ನೇ ವಾಕ್ಯ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುತ್ತಾರೆ. ಅವರಿಗೆ ಬೇಗ ನ್ಯಾಯ ತೀರಿಸುವುದನ್ನು ಹೇಳುತ್ತಾರೆ. ಯೇಸು ಕ್ರಿಸ್ತನು ಅಲ್ಲಿರುವಂತ ಯೂದರಿಗೆ, ಅಲ್ಲಿನ ಜನರಿಗೆ ಆ ದಿನಗಳ ಸುವಾರ್ತೆ ಸಾರುವಂತ ಸಂದರ್ಭದಲ್ಲಿ ಒಂದು ಕಥೆಯನ್ನು ಹೇಳ್ತಾನೆ, ಸಾಮ್ಯವನ್ನು ಹೇಳ್ತಾನೆ. ಸಾಮ್ಯನ ಹೇಳಿ 7ನೇ ವಾಕ್ಯದ ಮುಕ್ತಾಯ ಕೇಳ್ತಾನೆ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಅಂತ ಹೇಳ್ತಾನೆ. ದೇವರನ್ನ ಯಾರು ಆತ್ಕೊಂಡಿದಾರೋ, ದೇವರನ್ನೇ ನಂಬಿದ್ದಾರೋ, ದೇವ್ರ ಬಿಟ್ರೆ ಯಾರೂ ಇಲ್ಲ ಅಂತ ಹೇಳುವಂತ ಕುಟುಂಬನೋ, ಗಂಡನೋ, ಹೆಂಡತಿನೋ, ತಾಯಿಯೋ, ತಂದೆನೋ, ಮಕ್ಕಳು ಹಗಲು ರಾತ್ರಿ ದೇವರ ಹತ್ರ ಕೇಳುವನು. ಯೇಸು ಕ್ರಿಸ್ತನು ಮಾತಾಡ್ತಾನೆ, ಹಗಲು ರಾತ್ರಿ ಮೊರೆ ಇಡುವನು. ಆತನು ಅವರ ವಿಷಯದಲ್ಲಿ ತಡ ಮಾಡಿದರು. ಗಮನ ಇಡಿ, ಯೇಸು ಕ್ರಿಸ್ತನು ಹೇಳುವಂತ ಮಾತು, ತಡ ಮಾಡಿದರು. ಯಾಕೆ ತಡ ಮಾಡ್ತಾನೆ? ಎಲ್ಲಿವರೆಗೂ ನೀನ್ ನನ್ನ ಹತ್ರ ಬರ್ತೀಯ ಅನ್ನೋದಕ್ಕೋಸ್ಕರ ತಡ ಮಾಡ್ತಾನೆ ಪ್ರಿಯರೇ. ಇವತ್ತು ನಾವು ಅಲ್ಲಿವರೆಗೂ ಹೋಗೋದಿಲ್ಲ. ಒಂದ್ ದಿವಸ ಇಲ್ಲ, ಸ್ವಲ್ಪ ಸಮಯ ಅಷ್ಟೇ, ಬೇರೆ ವಿಷಯ ಕೊಂಡೋಗ್ತೀವಿ. ಯೇಸು ಕ್ರಿಸ್ತನು ತಡ ಮಾಡಿದರು, ಅವರ ನ್ಯಾಯವನ್ನ ತೀರಿಸದೆ ಇರುವನೆ. ಪ್ರಶ್ನೆ ಇದೆ, ಕ್ವಶನ್ ಮಾರ್ಕ್ ಇದೆ ಅಲ್ಲಿ. ನ್ಯಾಯ ತೀರ್ಸ್ಕೊಟ್ಟೆ ಕೊಡ್ತಾನೆ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳ್ತೇನೆ. ಯಾರು ಹೇಳ್ತಾನೆ? ದೇವರು ಮಾಡ್ತಾನಂತೆ. ಏನಕ್ಕೆ ಈ ವಿಷಯ ಹೇಳ್ತಾನೆ ಗೊತ್ತಾ ನಿಮಗೆ? ಒಂದು ಕತೆ ಹೇಳ್ತಾನೆ ಇಲ್ಲಿ. ಗಮನ ಇಡಿ ಕಥೆನ. ಒಂದು ವಿಧವೆ ಸ್ತ್ರೀ ಒಬ್ಬ ಯಜಮಾನನ ಹತ್ರ ಹೋಗಿ, ನ್ಯಾಯಾಧಿಪತಿ ಹತ್ರ ಹೋಗಿ ನ್ಯಾಯನ ಕೇಳ್ತಾರೆ. ಇದೇ 18ನೇ ಅಧ್ಯಾಯದ ಸಾರಾಂಶ, ಕಥೆಯ ಸಾರಾಂಶ. 3ನೇ ವಾಕ್ಯ ಓದಿ. அந்த பட்டணத்திலே ஒரு விதவையும் இருந்தாள். அவள் அவனிடத்தில் போய், எனக்கும் இந்த எதிராளிக்கும் இருக்கிற காரியத்தில் எனக்கு நியாயம் செய்ய வேண்டும் என்ற விண்ணப்பம் பண்ணினாள். அந்த விதவை ஸ்திரீ அங்க போயிட்டு என்ன கேக்குறா? நியாயத்தை கொடுங்கன்னு கேக்குறா. அந்த அந்த நியாயாதிபதி கடினமான மனுஷன் இயேசுக்கு சொல்றாரு. போயினே இருக்கிறான், கேட்டுனே இருக்கிறான், போறா கேக்குறா. இதுதான் நடக்கிற இங்க விஷயம். 5ஆம் வசனம் வாசிங்க பிரதர். இந்த விதவை என்னை எப்பொழுதும் தொந்தரவு செய்கிறபடியினால் இவள் அடிக்கடி வந்து என்னை அழுத்தாதபடி இவளுக்கு நியாயம் செய்ய வேண்டும் என்று தனக்குள்ளே சொல்லிக் கொண்டாள். என்ன சொன்னாங்க நியாயாதிபதி? அடிக்கடி என்ன பண்றலாம்? அடிக்கடி வாசிங்க பிரதர். அடிக்கடி என்னை வந்து அலட்டாதபடி. வசனம் படிங்க. 5ஆம் வசனம். இந்த விதவை என்னை எப்பொழுதும் தொந்தரவு செய்கிறபடியினால், என்ன எப்பவும் தொந்தரவு செய்யறதுனால இவள் அடிக்கடி வந்து என்னை அலட்டாதபடி. ಅಡಿಕಡಿ ಏನ ಪண்றா? ரொம்ப ವೇದನೆ ಕೊಡ್ತಾನ. ಅಡ ಎಂತದೆ ಕನ್ನಡದಲ್ಲಿ ಈಕೆನೆ ಆದರೂ ಈ ವಿಧವೆಯು ನನ್ನನ್ನ ಕಾಡುತ್ತಾ ಅಂತ ಹೇಳ್ತಾರೆ. ಕಾಡುತ್ತಾ ಅಂತಿದೆಯಲ್ಲ, ಈ ಪದದ ಅರ್ಥ ಏನು? ಕಾಡುತ್ತಾ ಅಂದ್ರೆ ಅರ್ಥ, ಅವನು ಕಣ್ಣಿಗೆ ಸಿಕ್ಕದಾಗಲ್ಲ ನ್ಯಾಯ ಕೇಳ್ತಿದ್ದಾಳೆ ಪ್ರಿಯರೇ. ಅವನ್ ಮನೆ ಬಾಕ್ಲ ಹತ್ರ ನಿಂತ್ಕೊಂಡು ನ್ಯಾಯ ಕೇಳ್ತಿದ್ದಾಳೆ. ಅವನು ಹೋಗುವಾಗ ಬರುವಾಗ ರಸ್ತೆಯಲ್ಲಿ ಬೀದಿಯಲ್ಲಿ ಎಲ್ಲಿ ಸಿಗ್ತಾನೋ, ಯಜಮಾನ ನನ್ ನ್ಯಾಯ ಕೊಡು, ನನ್ನ ವಿರೋಧಿ ನನ್ನ ಮೋಸ ಮಾಡ್ತಿದ್ದಾನೆ, ನ್ಯಾಯ ಕೊಡು ಅಂತ ಗಂಡ ಇಲ್ಲದೆ ಇರುವಂತ ಒಂದು ಸ್ತ್ರೀ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಒಬ್ಬಳೇ ಇರೋದ್ರಿಂದ ಮಕ್ಕಳೇ ಇಲ್ಲದೆ ಇರುವಂತ ಸ್ತ್ರೀ ಅಂತ ಹೇಳ್ಬಹುದು. ಒಬ್ಬಳೇ ನಿಂತಿದ್ದಾಳೆ, ಏನೂ ಇಲ್ಲ, ಸಹಾಯಕ್ಕೆ ಯಾರೂ ಇಲ್ಲ, ಪ್ರೋತ್ಸಾಹ ಮಾಡಕ್ಕೆ ಈ ಪಕ್ಕದಲ್ಲಿ ಗಂಡ ಇಲ್ಲ, ಒಂದು ವೇಳೆ ಮಕ್ಕಳು ಇಲ್ಲ, ಅಲ್ಲಿ ಬಂಧು ಬಳಗ ಇಲ್ಲ, ಯಾರು ಇಲ್ಲ ಪ್ರಿಯರೇ. ಒಬ್ಬಂಟಿಗೆ ಓನ್ ಲೇಡಿ, ವಿಡೋ ಲೇಡಿ ನ್ಯಾಯ ಕೇಳ್ತಾಳೆ. ಅವಳಿಗೆ ನ್ಯಾಯ ಬೇಕು.
ಯೇಸು ಕ್ರಿಸ್ತನ್ ಹೇಳುವಂತ ಸಾಮ್ಯ ಅರ್ಥ ಆಗ್ಬೇಕು ನಿಮ್ಮೆಲ್ಲರಿಗೂ. ಹೃದಯಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಹೃದಯದಲ್ಲಿ ಕೋಪ ತುಂಬಿಕೊಂಡಿದೆ ಅಂತ ಅರ್ಥ. ಯಾರು ಹೇಳಿದ್ದು? ವಿಕ್ಟರ್ ಹೇಳ್ತಾ ಇದ್ದೀನಿ ಅಂತ ಮಾತ್ರ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತನು ಯೆಶಾಯನ ಮೂಲಕ ಹೇಳಿದಂತ ಮಾತು. ಹೃದಯ ಏನಾಗಿದಂತೆ? ಕೋಪ ತುಂಬಿ. ನಮಗೆ ಕೋಪ ತುಂಬೋದು ಬೇಡ, ಕೇಳುವ ಪ್ರೇರಕ. ಸ್ವಲ್ಪ ಕೇಳಿ ವಿಷಯನ, ಕಾಡ್ಬೇಕು. ಅವ್ಳು ಹೇಳ್ತಾಳಂತೆ, ಕಾಡ್ತಾ ಇದ್ಲಂತೆ. ಅಡಿಗಡಿ ಪೋಯ್ ಏನ பண்ணிದ್ದಾಳ, ವರ್ತಿತ್ತ ಅವಳು ரொம்ப ಏನಾಯ್ಡ್ಚನ ಅವನಿಗೆ ಡಿಪ್ರೆಷನ್ போயிட்டான் அந்த ಜಡ್ಜ್. ಏನಾಯ್ಡ್ಚೆ? ತುಂಬಾ ಕಾಡ್ತಿದ್ರೆ ಏನಾಗುತ್ತೆ? ಏನಾಯ್ತಂತೆ? ಏನ್ ಮಾಡ್ತಂತೆ? ವಿಧವೆಯನ್ನ ಕಾಡುತ್ತಾ ಬರುವುದರಿಂದ ಆಕೆ ನ್ಯಾಯವನ್ನ ವಿಚಾರಿಸಿ ತೀರ್ಪು ಮಾಡುವೇನೆಂದು, ಇಲ್ಲದಿದ್ರೆ ಆಕೆ ನನ್ನ ಏನ್ ಮಾಡ್ತಾಳೆ? ಬಂದು ಕಡೆಗೆ ನನ್ನನ್ನ ದಣಿಸಾಳು, ನನ್ನನ್ನ ಫುಲ್ ಟಯರ್ಡ್ ಮಾಡ್ಬಿಡ್ತಾಳೆ, ನನ್ನ ಬದುಕಲ್ಲಿ ಬೇರೆ ಏನೋ ದಿಕ್ಕ ಕರ್ಕೊಂಡು ಹೋಗ್ತಾಳೆ. ಒಬ್ಬ ನ್ಯಾಯಾಧಿಪತಿಯನ್ನ ಒಂದು ಕಡೆ ಇದ್ದಂತ ಮನುಷ್ಯನನ್ನ ಇನ್ನೊಂದು ಕಡೆ ತರೋದಕ್ಕೆ ಪ್ರಯತ್ನ ಪಟ್ಟಂತ ವಿಧವೆಯನ್ನ ಸ್ವಲ್ಪ ಗಮನ ಇಡಿ. ಅವಳ ಕಣ್ಣೀರು, ಅವಳ ಕೂಗು ಇಷ್ಟ ಮಟ್ಟಿಗೆ ಇರುತ್ತ. ಇಲ್ಲಿ ಕಣ್ಣೀರ್ ಹಾಕಿಲ್ವಾ ಅವಳು ಆ ವಿಧವೆ ನ್ಯಾಯಾಧಿಪತಿ ಮುಂದೆ? ಅಂದ್ರೆ ಜಡ್ಜ್ ಮುನ್ನೆಲ್ಲ ಕಣ್ಣೀರ್ ಪೊಳ್ಳಿಂಗ್ಲ அந்த அம்மா விதவை ஸ்திரீ பொள்ளியா, கத்தி கூப்பிடலையா? என்ன நியாயத்தை கொடு கத்துறா, கேக்குறா இல்லீங்களா? கண்ணீர் வைக்கிறா இல்லீங்களா? அவன் ஒரு நாள் கேட்கல, 2 நாள் கேட்கல, 1 மாசம் கேட்கல, 1 வருஷம் கேட்கல. அவ 1000 முட்டு நியாயத்தை கேட்காம நான் என்ன பண்ண மாட்டேன், நான் இந்த உலகத்தை விட்டு போக மாட்டேன்னு முடிவெடுத்துட்டா அந்த விதவை ஸ்திரீ. ஏன்னா அவளுக்கு வர வேண்டியது தேவையாகுது. அது என்னன்னு தெரியாது, எந்த நியாயத்தை கேட்டுக்கிற தெரியாது, பொருளா வீடா பஸ்தா எது தெரியாது, ஏதோ ஒரு நியாயத்தை கேட்டுக்கொண்டு இருக்கிறான். அதே நியாயத்தை இயேசு கிறிஸ்து மூலியமா தேவனை ஏன் நீங்க கேட்க மாட்டீங்கன்றீங்க? ஏன் நம்ம கேட்க மாட்டோன்றோம்? இயேசு கிறிஸ்து நம்மளுக்கு சொல்லி இருக்கிறார் தானே. இயேசு கிறிஸ்து எப்படியா அழுந்தாரு, எப்படியா ಕತ್ತನಾರು சொல்லியாச்சு ತಾನೆ ಎಬ್ರಿಯರ್ಲೆ. ನಾವು ಯೇಸು ಕ್ರಿಸ್ತನ ಹೇಗೆ ಕಣ್ಣೀರಿಟ್ಟ, ಹೇಗೆ ಕೂಗದಂತ ನಮ್ಗೆ ಇಬ್ರಿ 5ನೇ ಅಧ್ಯಾಯದಲ್ಲಿ ತೋರಿಸಿದ ಅಂತಾನೆ. ನಾವ್ಯಾಕೆ ಕಣ್ಣೀರಿಡ್ತಾ ಇಲ್ಲ, ನಾವ್ಯಾಕೆ ಕೂಗ್ತಲ್ಲ? ಈ ವಿಧವೆ ಸ್ತ್ರೀ ನಮ್ಗೆ ಇನ್ನೆಷ್ಟು ಪಾಠ ಹೇಳ್ಕೊಡ್ಬೇಕು, ನಮಗೆ ಇನ್ನೆಷ್ಟು ಹೇಳ್ಕೊಡ್ಬೇಕು ನಮ್ಗೆ ಪ್ರಿಯರೇ? ಕೂಗ್ಬೇಕು. ಕಠಿಣವಾದಂತ ಮನುಷ್ಯ ನನ್ನ ಕಡೆ ತಿರುಗಬೇಕು ಅಂದ್ರೆ ಅವನು ಕೂಗ್ಲೇಬೇಕು, ಅವನ ಮನಸ್ಸು ಬದಲಾವಣೆ ಆಗ್ಲೇಬೇಕು. ಅವಳು ಹೇಳ್ತಾಳೆ, ಕಾಡ್ತಾನೆ, ನನ್ನನ್ನ ವಿಚಾರಿಸಿ ದಣಿಸಾಳು ಅಂತ ಹೇಳಿ ನ್ಯಾಯ. ಈಗ 7ನೇ ವಾಕ್ಯ ಓದಿ, ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ ಅಂತ. ಈ ಕಥೆಯನ್ನ ಹೇಳಿ, ಈ ಸಾಮ್ಯನ ಹೇಳಿ ಏನ್ ಹೇಳ್ತಾನೆ 7ನೇ ವಾಕ್ಯದಲ್ಲಿ? ದೇವರ ಆದುಕೊಂಡವರು ಅಂತ ಹೇಳ್ತಾನೆ. ಹಾಗಾದ್ರೆ ಯಜಮಾನ ಯಾರು? ಇಲ್ಲಿ ನ್ಯಾಯಾಧಿಪತಿ ಯಾರು? ದೇವರು. ಕಾಡೋದು ಯಾರು? ನಾವು. ದೇವರು ಆದುಕೊಂಡಂತ ನಮ್ಮನ್ನ ನಾವು ಆತನಿಗೆ ಹಗಲಿರಲು ಏನ್ ಮಾಡ್ಬೇಕಂತೆ? ಮೊರೆ ಇಡಬೇಕು. ಹೇಳ್ತಾನೆ ಗೊತ್ತಾ ನಿಮಗೆ? ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ ಏನ್ ಗೊತ್ತಮ್ಮ ಮಕ್ಕಳ? ಏನದು? ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಅದೇ ತರ ನಮ್ಮ ಕೋರಿಕೆಗಳನ್ನ, ನಮ್ಮ ಬೇಡಿಕೆಗಳನ್ನ, ನಮ್ಮ ಕಣ್ಣೀರನ್ನ, ನಮ್ಮ ಕೂಗನ್ನ ರಾತ್ರಿ ಹಗಲು ಯಾವ ಮನುಷ್ಯನ ಹತ್ರ ಹೋಗ್ಬೇಡಿ ದಯವಿಟ್ಟು. ಮನುಷ್ಯ ನಮ್ಮ ಅಳತೆಗೆ ಸಮಾಧಾನ ಮಾಡ್ಬೋದು ಅಷ್ಟೇ. ಆದ್ರೆ ದೇವರಾದುಕೊಂಡಂತ ದೇವರಾದ್ಕೊಂಡಿದ್ದ ನಾವೆಲ್ಲ ದೇವರಾದ್ಕೊಂಡಿದೀವಿ ತಾನೆ. ದೇವರ ಹತ್ರನೇ ಹೋಗಿ, ದೇವರೇ ನಾನು ನಿನ್ನನ್ನು ಆತ್ಕೊಂಡಿದ್ದೀನಿ, ನಾನು ನಿನ್ನ ಹತ್ರ ಬಂದಿದ್ದೀನಿ. ಯಾರು ಹೇಳ್ಕೊಡ್ತಾರೆ? ಯೇಸು ಕ್ರಿಸ್ತನು ಹೇಳ್ಕೊಡ್ತಾನೆ. ಇಲ್ಲಿ ಈ ಲಾಜಿಕ್, ಇದು ವಿಷಯವನ್ನು ಯೇಸು ಕ್ರಿಸ್ತನು ನಮ್ಗೆ ಸಾಮ್ಯದ ಮೂಲಕ ಹೇಳ್ಕೊಡ್ತಾನೆ. ನೀವು ಕಣ್ಣೀರ್ ಹಾಕ್ಬೇಕಾ? ಹೋಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಹೋಗಿ ನೀವು ಕಣ್ಣೀರ್ ಹಾಕಿ. ಆತನ ಬಳಿಯ ಮೂಲಕ, ಯೇಸು ಕ್ರಿಸ್ತನ ಮೂಲಕ ದೇವರ ಮುಂದೆ ಕಣ್ಣೀರ್ ಹಾಕಿ ಕೂಗ್ಬೇಕಾ? ಹೋಗಿ ದೇವರ ಮುಂದೆ ಕೂಗಿ ಯೇಸು ಕ್ರಿಸ್ತನ ಮೂಲಕ. ಇದನ್ನ ಯಾರು ಹೇಳ್ಕೊಟ್ಟಿದ್ದು ನಮಗೆ? ಈ ರೀತಿ ಕೂಗೋದಕ್ಕೆ, ಈ ರೀತಿ ಕಣ್ಣೀರ್ ಹೇಳ್ಕೊಟ್ಟಿದ್ದು ಯಾರು? ನಿಮ್ಮ ಬೋಧಕರ? ನಿಮ್ ತಂದೆ ತಾಯಿನ? ಇಲ್ಲ, ನನ್ಗೆ ಹೇಳ್ಕೊಟ್ಟಿದ್ದೆ ಯಾರು? ಯೇಸು ಕ್ರಿಸ್ತನ್ ಹೇಳ್ಕೊಟ್ಟಿದ್ದು. ಎಲ್ಲಿ? ಇಬ್ರಿ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ಕೊಟ್ಟಾಯ್ತು. ಆತನು ಎಲ್ಲವನ್ನ ಕಾಪಾಡೋದು ದೇವರ ಮುಂದೆ ಕೂಗುತ್ತಾ, ಕಣ್ಣೀರುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಇಡ್ತಾ ಬೇಡ್ತಾ ಇದ್ದ ಅಂತ ಹೇಳ್ತಿದ್ದಾನೆ ಪ್ರಿಯರೇ. ನಾವು ಕಣ್ಣೀರ ಹತ್ರ ಮುಂದೆ ಇಡುವ, ಮನುಷ್ಯರ ಮುಂದೆ ಬೇಕಾಗಿಲ್ಲ ನಮ್ಮ ಕಣ್ಣೀರು, ನಮ್ಮ ವೇದನೆಗಳನ್ನ. ಇವತ್ತು ಟ್ರೆಂಡ್ ಬಂದ್ರಿ ನೋಡಿ, ಈ ಅಮ್ಮ ನ್ಯಾಯದ ಕೇಳಿ 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 ದಣಿಸ್ತಾಳೆ ಅಂತ ಹೇಳಿ ವೇದವಾಕ್ಯ ಹೇಳುತ್ತೆ. ನಿಮ್ಗೆ ಯಾವುದೋ ವಿಷಯ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾ? ನಿಮ್ಗೆ ನೆರವೇರಬೇಕು ಅಂದ್ರೆ ದೇವರ ಬಳಿಗೆ ಹೋಗಿ ಪ್ರಿಯರೇ. ದೇವರೇ, ನನಗೆ ಈ ವಿಷಯವನ್ನ ನೆರವೇರಬೇಕು. ನನ್ನ ಬದುಕಲ್ಲಿ ಏನೋ ಒಂದು ವಿಷಯ ನಡೆದಿದೆ, ಸಾಕಾಯ್ತು ನನಗೆ. ಈ ಕಡೆ ಲೆಫ್ಟ್ ತಿರುಗಿದ್ರು ಆಗ್ಲಿಲ್ಲ, ರೈಟ್ ತಿರುಗಿದ್ರು ಆಗ್ಲಿಲ್ಲ, ನಾನು ಏನ್ ಮಾಡ್ಲಿ ಬದುಕಲ್ಲಿ ಅಂತ ಯೋಚನೆ ಮಾಡಿದ್ರೆ ದೇವರ ಬಳಿಗೆ ಮಾತ್ರ. ನಾನ್ ಮೊನ್ನೆ ಅನ್ನಿಸ್ತೇನೆ, ನಿಮ್ಗೆಲ್ಲ ನಿಮಗೂ ಸಹ ಫೇಸ್ಬುಕ್ ಅಲ್ಲಿ ಬಂದಿರ್ಬೇಕು, ನನ್ಗೆ ಬಂದಿದ್ದು ಮಾತ್ರ ಹೇಳ್ತೇನೆ. ಒಬ್ಬ ಬೆಸ್ತ 19 ವಯಸ್ಸು ಹುಡುಗ, ಇಂಡೋನೇಷ್ಯಾದ ಒಬ್ಬ ಮೀನುಗಾರ, ಮೀನು ಹಿಡಿಯೋನು. ಆತನು ಸಮುದ್ರಕ್ಕೆ ಹೋಗ್ತಾನೆ.
48 ದಿವಸ ಆ ಸಮುದ್ರದಲ್ಲಿ ನಡೆಯುವಂತ ಆ ಒಂದು ಸೈಕ್ಲೋನ್ ಪ್ರಾಬ್ಲಮ್ದಿಂದ ಅದೇನಾಗುತ್ತೆ, ದಡಕ್ ಬರದೆ ದೋಣಿ ಬೇರೆ ಎಲ್ಲ ದಿಕ್ಕಲ್ಲಿ ಹೋಗುತ್ತೆ. 48ನೇ ದಿನ ಎಲ್ಲಿಗೆ ಬರ್ತಾನೆ ಆತನು? ದಡಕ್ ಬರ್ತಾನೆ. ಇಂಡೋನೇಷ್ಯಾದಲ್ಲಿ ನಡೆದಂತ ಸತ್ಯ ಘಟನೆ ನಾನು ಒತ್ತು ಹೇಳ್ತಾ ಇದ್ದೀನಿ. 48 ದಿವಸ, 48ನೇ ದಿವಸಕ್ಕೆ ಎಲ್ಲಿ ಬರ್ತಾನೆ ಅವನು? ತನ್ನ ದೇಶದೊಳಗಡೆ. ಅಲ್ಲಿವರೆಗೂ ಸಮುದ್ರದಲ್ಲೇ ಇದ್ದಾನೆ ಆತನು ಒಬ್ಬನೇ. ಆತನ ಜೊತೆ ಒಂದು ಹಡಗು ಮಾತ್ರ, ಅದು ಬೋಟ್ ಮಾತ್ರ, ಹಡಗಲ್ಲ, ಬೋಟ್ ಮಾತ್ರ. ಅವನು 48 ದಿವಸ ಹೇಗೆ ಇದ್ದೆ ಅಂತ ಹೇಳಿದಾಗ ಅವ್ನು ಹೇಳಿದಷ್ಟೇ, ನನಗೆ ಮಳೆ ಸುರಿದಾಗ ಮಳೆಯ ನೀರನ್ನ ಸೇಕರಣೆ ಮಾಡಿ ಮಳೆ ನೀರನ್ನ ಮಾತ್ರ ಕುಡಿದೆ, ತಿನ್ನಕ್ಕೇನಿಲ್ಲ, 48 ಡೇಸ್ ಏನಿಲ್ಲ. ಆದ್ರೆ ನನ್ನ ಜೊತೆಯಲ್ಲಿ ಒಂದು ಮಾತ್ರ ಇತ್ತು, ಈ ಸತ್ಯವೇದ ಇತ್ತು. ನಾನು ಪ್ರತಿದಿನ ನಾನು ಬೈಬಲ್ನ ಓದ್ತಾನೆ ಇದ್ದೆ. ಇದು ಸತ್ಯ ಘಟನೆ ಪ್ರಿಯರೇ, ನಿಮ್ಮ ಫೇಸ್ಬುಕ್ ಅಲ್ಲಿ ಬಂದಿದೆ ಗೊತ್ತಿಲ್ಲ, ನನಗೇನೋ ಬಂದ್ರೆ ನಾನು ಶೇರ್ ಮಾಡ್ತೀನಿ. ನಾನು ಪ್ರತಿದಿನ ವೇದ ವಾಕ್ಯನ ಓದ್ತಿದ್ದೆ, ಮಳೆಯ ನೀರನ್ನ ಕುಡಿತಿದ್ದೆ. ಈ ಬೈಬಲೇ ನನ್ನ ಜೀವನ ಬದುಕಿಸಿ ಮತ್ತೆ ದೇವರ ವಾಕ್ಯ ನನ್ನ ಎಲ್ಲಿ ಕರ್ಕೊಂಡೋಯ್ತು? ನನ್ನ ಕುಟುಂಬದ ಜೊತೆಯಲ್ಲಿ ಬದುಕೋದಕ್ಕೆ ಕರ್ಕೊಂಡೋಯ್ತು ಅಂತ ಹೇಳ್ತಾನೆ ಪ್ರಿಯರೇ. ಇವತ್ತು ಆ ಒಂದು ಸಾಕ್ಷಿಗಳು, ಎಷ್ಟೋ ಸಾಕ್ಷಿಗಳು ಹೇಳ್ಬಹುದು ನಾನು ಈ ರೀತಿಯಲ್ಲಿ. ನೀವು ಯಾವ ಕಾರಣಕ್ಕೂ ದೇವರನ್ನ ಆತುಕೊಂಡಿದ್ದಾಗ, ಆತನ್ನೇ ನಂಬಿದಾಗ ಹೇಳ್ತಾನೆ, ಆತನ ಮೇಲೆ ನೀವು ನಂಬಿಕೆ, 7ನೇ ವಾಕ್ಯದಲ್ಲಿ ದೇವರು ಆದುಕೊಂಡವರದ ನೀವು ಹಗಲಿರುಳು ಕೇಳಿ, ದೇವರೇ ನನ್ಗೆ ಈ ವಿಷಯ ನೆರವೇರ್ಬೇಕು, ದೇವರೇ ಯಾಕೆ ನೆರವೇರ್ತಿಲ್ಲ? ಬೇಡಿ, ಹೋಗಿ ಎಲ್ಲ ಒಂದ್ ಕಡೆ ಹೋಗಿ ಗಾಡಿ ಎತ್ಕೊಂಡು ಹೋಗಿ, ದೇವ್ರು ಇವತ್ತಿನ ಟೆಕ್ನಾಲಜಿ ಎಷ್ಟೆಲ್ಲ ಕೊಟ್ಟಿದ್ದಾನೆ, ದೇವ್ರು ಏನೆಲ್ಲ ನಮ್ಗೆ ಕೊಟ್ಟಿದ್ದಾನೆ, ಹೋಗಿ ಎಲ್ಲೋ ಒಂದ್ ಕಡೆ ಹೋಗಿ ವಿಶ್ರಾಂತಿ ಸ್ಥಳದಲ್ಲಿ, ಯಾರು ಇಲ್ಲದ ಸ್ಥಳದಲ್ಲಿ ಜೋರಾಗಿ ಕೂಗಿ ದೇವರಿಗೆ. ಎಷ್ಟೋ ಸಾರಿ ಯಾರೋ ಒಬ್ರು ಹೇಳ್ತಾ ಇದ್ರು, ತುಂಬಾ ಡಿಪ್ರೆಷನ್, ತುಂಬಾ ಕೋಪ ಹೋದ ಜೋರಾಗಿ ಕಿರ್ಚಿದ್ರೆ ಏನಾಗುತ್ತಂತೆ, ನಾನ್ ಕೇಟಂತ, ಜೋರಾಗಿ ಕಿರ್ಚಿದ್ರೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂತ ಹೇಳಿದ್ರೆ. ಆ ಒಂದು ವೈಲೆಂಟ್ ಆದ ಟೈಮಲ್ಲಿ ಜೋರಾಗಿ ಕಿರ್ಚ್ಬೇಕಂತೆ, ಶಬ್ದ ಇಡ್ಬೇಕಂತೆ. ಅದು ಸೈನ್ಸು ಮ್ಯಾಕ್ಸು ನನ್ಗೆ ಬೇಕಾಗಿಲ್ಲ, ನಾನು ವೇದವಾಕ್ಯ ಮಾತ್ರ ನನ್ಗೆ ಹೇಳ್ತದೆ, ದೇವರ ಮುಂದೆ ಕೂಗಿಯಪ್ಪ, ದೇವರ ಮುಂದೆ ಕೂಗಿ ಕೂಗಿ ಪ್ರಾರ್ಥನೆ ಮಾಡಿ, ಹಗಲಿರುಳು ಪ್ರಾರ್ಥನೆ ಮಾಡಿ. ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಒಮ್ಮನಿಗೆ, ಆ ವಿಧವೆಸ್ತ್ರೀಗೆ ಸಿಕ್ಕಿದಂತ ನ್ಯಾಯ ನಿಮಗೂ ಸಿಗುತ್ತೆ ಅಂತ ಹೇಳ್ತಾನೆ ಯೇಸು ಕ್ರಿಸ್ತನು. ಇನ್ನೊಂದು ಕಡೆ ನಡೆದ ಘಟನೆ ನೋಡುವ, ಮತ್ತಾಯ 15ನೇ ಅಧ್ಯಾಯ. ಇದು ಸತ್ಯ ಘಟನೆ, ಇದು ಸಾಮ್ಯ, ಇಲ್ಲಿ ನಡೆದಂತ ಘಟನೆ. 15ನೇ ಅಧ್ಯಾಯ 22ನೇ ವಾಕ್ಯ, 22, 23ನೇ ವಾಕ್ಯ. மத்தாய 15 அதிகாரம் 22, 23 அவசரம் வாசிக்கலாம். அப்பொழுது அந்த திசைகளில் குடியிருக்கிற கானானிய ஸ்திரீ ஒருத்தி அவரிடத்தில் வந்து, ஆண்டவரே, தாவீதின் குமாரனே, எனக்கு இரங்கும், என் மகள் பிசாசினால் கொடிய வேதனை. மகள். ஓகே, அவளுக்கு பிரதியுத்தரமாக அவர் ஒரு வார்த்தையும் சொல்லவில்லை. அப்பொழுது அவருடைய சீசர்கள் வந்து, இவள் நம்மை பின்தொடர்ந்து கூப்பிடுகிறாளே, இவளை அனுப்பிவிடும் என்று அவரை வேண்டிக் கொண்டார்கள். ಇದು நிறைய நான் உங்ககிட்ட பேசியிருக்கிறேன், ಇದನ್ನ ಸುಮಾರು ಸರಿ ನಾನು ಮಾತಾಡಿದ್ದೀನಿ. ಇವತ್ತು ಈ ಹ್ಯಾಂಗಲ್ ನೋಡುವ, ಒಂದು ಕಾನಾನ್ಯ ಸ್ತ್ರೀ ಅಂದ್ರೆ ಅನ್ಯ ಸ್ತ್ರೀ, ಇಸ್ರೇಲ್ ಅಲ್ಲ ಇವಮ್ಮ, ಅನ್ಯ ಸ್ತ್ರೀ ತನ್ನ ಮಗಳಿಗೋಸ್ಕರ, ಮಗಳಿಗೆ ದೆವ್ವ ಹಿಡಿದಿದೆ, ಯೇಸು ಕ್ರಿಸ್ತ ಅಂತ ಬಂದ್ಬಿಟ್ಟು, ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವ ಕಾಟ ಬಹಳವಾಗಿದೆ ಎಂದು ಕೂಗ್ತಾಳೆ. ತನ್ನ ಮಗಳಿಗೋಸ್ಕರ ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳ್ತಾ ಇದ್ದಾಳೆ. ಅವತ್ತು ದಿನಗಳಲ್ಲಿ ದೇವರು ಯೇಸು ಕ್ರಿಸ್ತನು ಇಸ್ರೇಲ್ಗೋಸ್ಕರ ಮಾತ್ರನೇ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅನ್ಯರಿಗೆ ಯಾವೊಂದಿಲ್ಲ. ಹೊಸ ಒಡಂಬಡಿಕೆ ಬಂದ ನಂತರನೇ ಅನ್ಯರಾದ ನಮಗೆ ಏನ್ ಸಿಕ್ತು? ರಕ್ಷಣೆ ಸಿಕ್ಕಿದ್ದು ನಮಗೆ ದೇವರು ಯೇಸು ಕ್ರಿಸ್ತನ ಮೂಲಕ ಅನೇಕ ಕಾರ್ಯ. ಅದಕ್ಕೂ ಮುಂಚೆ ಯೇಸು ಕ್ರಿಸ್ತನ ಸಿಲುಬೆಗೆ ಹೋಗೋಕ್ಕೂ ಮುಂಚೆ ಏನು ಮಾಡ್ಲಿಲ್ಲ. ಇಲ್ಲಿ ಗಮನ ಇಡಿ, ಕಾನಾನ್ಯ ಸ್ತ್ರೀ ತನ್ನ ಮಗಳಿಗೋಸ್ಕರ ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ದಾಳೆ. ಇಲ್ಲಿ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? ಇಲ್ಲಿ ಯಾಕೆ ಈ ವಿಷಯ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಪ್ರಿಯರೇ, ಈ ಸಂದರ್ಭವನ್ನ ಗಮನ ಇಡಿ. ಈ ಸಂದರ್ಭ ಇಲ್ಲಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ್ ಇದ್ದ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ್ ಈ ಕಾನಾನ್ಯ ಸ್ತ್ರೀ ಆಗ್ಲಿ ಅನ್ಯರಿಗಾಗ್ಲಿ ಯಾವ ಒಂದು ಅದ್ಭುತನೂ ಮಾಡಕ್ಕಾಗಲ್ಲ, ಯಾವ ಒಂದು ಸೂಚಕ ಕಾರ್ಯನೂ ಮಾಡೋದಿಲ್ಲ. ಅವ್ರು ಬಂದಿದ್ದು ಇಸ್ರಾಯೇಲ್ ಜನರಿಗೋಸ್ಕರ, ನಾನು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಈ ಅಮ್ಮನ ಹತ್ರ ಬಂದಾಗ ಶಿಷ್ಯರು ಏನ್ ಹೇಳ್ತಾರೆ ಇಲ್ಲಿ 23ನೇ ವಾಕ್ಯದಲ್ಲಿ, ಗಮನ ಇಡಿ 23ನೇ ವಾಕ್ಯದಲ್ಲಿ, ಆದ್ರೆ ಆತನು ಆಕೆಗೆ ಏನೂ ಉತ್ತರ ಕೊಡ್ಲಿಲ್ಲ. ಯೇಸು ಕ್ರಿಸ್ತನ ಉತ್ತರ ಕೊಡ್ಲಿಲ್ಲ. ಗಮನ ಇಡಿ, ನೋ ಆನ್ಸರ್. ಅದೇ ಹಿಂದೆ ಹೋದ್ರೆ ಒಬ್ಬ ಸೈನ್ಯಾಧಿಪತಿ ಬರ್ತಾನೆ, ಅವನು ಯೂದನು, ನನ್ನ ಮಗಳು ಸಾಯುವಂತ ಪರಿಸ್ಥಿತಿ ಇರ್ತಾಳೆ, ನೀವು ನಮ್ಮ ಮನೆಗೆ ಬರ್ಬೇಕು ಅಂತ ಹೇಳಿದಾಗ ಯೇಸು ಕ್ರಿಸ್ತನು ಏನಂದ್ರು? ನನ್ನ ಮಗಳು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಾಳೆ, 12 ವಯಸ್ಸು ನನ್ನ ಮಗಳು, ನನ್ನ ಮನೆಗೆ ಬರ್ಬೇಕು ಅಂತ ಯೇಸು ಕ್ರಿಸ್ತನು ನಡಿ ಹೋಗವ ಅಂತ ಹೇಳ್ತಾರೆ. ಆನ್ಸರ್ ಕೊಟ್ರ ಅಲ್ಲಿ? ಆದ್ರೆ ಈ ಅಮ್ಮನಿಗೆ ಆನ್ಸರ್ ಕೊಡ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ಇವಳು ಅನ್ಯಾಳು, ಇವಳು ಕಾನನ್ಯಾಳು. ಯೇಸು ಕ್ರಿಸ್ತನು ಏನೋ ಉತ್ತರ ಕೊಡ್ತಾ ಇಲ್ಲ.
ಆ ಶಿಷ್ಯರು ಹೇಳ್ತಾರೆ, ಆಗ ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರ್ತಿದ್ದಾಳೆ ಅಂತ ಹೇಳ್ತಾರೆ. ಒಂದು ತಾಯಿ ತನ್ನ ಮಗಳಿಗೋಸ್ಕರ ಏನ್ ಮಾಡಿದ್ರಮ್ಮ? ನಿಮ್ಗೆ ಗೊತ್ತಿಲ್ಲ ನಿಮ್ಮ ತಾಯಿ ನಿಮಗೋಸ್ಕರ ಎಷ್ಟು ಕೂಗ್ತಾರೆ ಅಂತ. ಅದು ಜನ್ಮ ಕೊಟ್ಟ ತಾಯಂದ್ರಿಗೆ ಗೊತ್ತು. ನೀವು ತಿಳ್ಕೋಬೇಕು ಯವನಸ್ಥನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ತಾಯಂದ್ರು ನಿಮ್ಗೋಸ್ಕರ ಏನೆಲ್ಲ ಕೂಗ್ತಾರೆ, ಯಾವ್ದಕ್ಕೆಲ್ಲ ಕೂಗ್ತಾರೆ, ಹೇಗೆಲ್ಲ ಕೂಗ್ತಾರೆ ಅಂತ ಗೊತ್ತಿರಬೇಕು. ನಾನು ಆಗ್ಲೇ ಉದಾಹರಣೆ ಕೊಟ್ಟೆ. ನಿಮ್ಮ ವಿದ್ಯಾಭ್ಯಾಸಕ್ಕೂ ಇಲ್ಲ ನಿಮ್ಮ ಬದುಕಿಗೆ ಬೇಕಾಗಿರುವಂತ ಶಕ್ತಿಗೆ ಮೀರಿ ಹೋದಾಗ ಗಂಡ ಹೆಂಡತಿ ಅಂದ್ರೆ ನಿಮ್ಮ ತಂದೆ ತಾಯಿಗಳು ಪಡುವಂತ ಪ್ರಯಾಸ ನಿಮ್ಗೆ ಯಾವುದು ಗೊತ್ತಾಗಲ್ಲ. ನಿಮ್ಮ ಬೆನ್ನಿನ ಹಿಂದೆ ಅವರ ಕಣ್ಣೀರು ನಿಮ್ಗೆ ಗೊತ್ತಿಲ್ಲ, ಅವರ ಕೂಗು ಗೊತ್ತಿಲ್ಲ. ಇಲ್ಲಿ ಈ ಕಾನಾನ್ಯ ಸ್ತ್ರೀ ಕೂಗ್ತಾ ಇದ್ದಾಳಂತ ಯೇಸು ಕ್ರಿಸ್ತನ ಹಿಂದೆ ಬಂದು ಕೂಗ್ತದೆ, ದಾವೀದ ಕುಮಾರನೇ, ನನ್ ಮಗಳಿಗೆ ದೆವ್ವ ಹಿಡಿದಿದೆ, ನನ್ ಮಗಳು ತುಂಬಾ ನೋವನ್ನು ಅನುಭವಿಸ್ತಾಳೆ, ಸಾಯುವಂತ ಪರಿಸ್ಥಿತಿ ಇಲ್ಲದೆ ಕಣ್ಣೀರು ಕೂಗ್ತಾ ಇದ್ದಾಳೆ. ಯೇಸು ಕ್ರಿಸ್ತನ ಯಾವ ಆನ್ಸರು ಮಾಡ್ತಾ ಇಲ್ಲ. ನಮ್ಗೆ ಗೊತ್ತಿಲ್ಲ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಿಂದೆ ಅಂತ. ನೀವು ಒಂದ್ ದಿವಸ ತಂದೆ ತಾಯಿಗಳಾದಾಗ ನಿಮಗೆ ಅದು ಅರಿವು ಬಂದಾಗ ಅವಾಗ ಕುಂತ್ಕೊಂಡು ಹತ್ಕೊಂಡ್ರೆ ಏನ್ ಸುಖ. ಹೇಳ್ತಾರೆ, ಇರುವಾಗಲೇ ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿರಿ, ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಿರಿ, ಅವ್ರು ಮಾಡಿದ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಪರಿಸ್ಥಿತಿಯಲ್ಲಿ ಬಲಹೀನರಾಗಿರ್ಬಹುದು, ಯಾವ್ದೋ ಪರಿಸ್ಥಿತಿಯಲ್ಲಿ ಶಕ್ತಿಗೆ ಮೀರಿ ಅವರು ಹೋಗಿರ್ಬಹುದು, ಆದ್ರೆ ಇಂದಿನ ದಿನಗಳನ್ನ ಮಾತ್ರ ಮರಿಬೇಡಿ. ನನ್ನ ತಂದೆ ಮಾಡಿದಂತ ಕಾರ್ಯಗಳು, ತಾಯಿ ಮಾಡಿದಂತ ಕಾರ್ಯಗಳನ್ನ. ಅದಕ್ಕೆ ಎಷ್ಟು ವೇದವಾಕ್ಯ ನಮ್ಗೆ ಹೇಳಿದೆ, ನಿಮ್ಮ ತಂದೆ ತಾಯಿಗಳ ಸನ್ಮಾನಿಸಿರಿ, ಇದು ಧರ್ಮ. ಇಲ್ಲಿ ತಾಯಿ ಆದವಳು ಕೂಗ್ತಾ ಇದ್ದಾಳೆ ತನ್ನ ಮಗಳಿಗೋಸ್ಕರ. ಯಾಕೆಂದ್ರೆ ಮಗಳ ಕಷ್ಟ ಯಾರು ನೋಡ್ತಾ ಇರೋದು? ತಾಯಿಗೆ ಮಾತ್ರ ಗೊತ್ತಿದೆ. ಇಲ್ಲಿ ಎಷ್ಟು ಕಷ್ಟ ಪಡ್ತಾ ಇರ್ಬೇಕು ಅವಳು ಮಗಳು. ವಯಸ್ಸಿಗೆ ಬಂದಿದ್ ಮಗಳು, ಮದುವೆ ಆಗ್ಬೇಕಾದಂತ ಮಗಳು, ಮದುವೆಯಾಗಿ ಬದುಕಕ್ಕೆ ಹೋಗ್ಬೇಕಾಗಿರೋ ಮಗಳು, ಏನಂತ ಗೊತ್ತಿಲ್ಲ. ಮಗಳು ಅಷ್ಟೇ, ಚಿಕ್ಕ ಮಗಳು, ದೊಡ್ಡ ಮಗಳು ಗೊತ್ತಿಲ್ಲ. ಅಮ್ಮ ಮಾತ್ರ ಕಣ್ಣೀರ್ ಹಾಕಿ ಯೇಸು ಕ್ರಿಸ್ತನ ಮುಂದೆ ಕೂಗ್ತದೆ. ತಾಯಂದ್ರು ಕೂಗುವಂತ ವಿಷಯವನ್ನ ಗಮನ ಇಡಿ ನನ್ನ ಪ್ರಿಯ ಯವನಸ್ಥ ಮಕ್ಕಳೇ. ಕೂಗ್ತಾ ಇದ್ರೆ ಇದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ, ಶಿಷ್ಯರ ಹೇಳ್ತಾರೆ, ಕೂಗ್ತದಲೆ ಆಕೆನ ಕಳಿಸಿಬಿಡು ಎಂದು ಆತನ ಬೇಡಿಕೊಂಡ್ರು. ಯಾರು ಬೇಡ್ಕೊತಿದ್ದಾರೆ ಇಲ್ಲಿ? ಶಿಷ್ಯರು ಹೋಗ್ಬಿಟ್ಟು ಯಾರ ಹತ್ರ ಬೇಡ್ಕೊತಿದ್ದಾರೆ? ಯೇಸು ಕ್ರಿಸ್ತ ಅಂದ್ರೆ ಬೇಡ್ಕೊತಿದ್ದಾರೆ. ಬೇಡ್ಕೊಳ್ಳೋದಂದ್ರೆ ಏನಂತ? ಆ ಅಮ್ಮನ ಸೌಂಡನ್ನ ನಮಗೆ ಕೇಳಕ್ ಆಗ್ತಿಲ್ಲ, ಆ ಅಮ್ಮನ ಕಣ್ಣೀರು ನಮಗೆ ನೋಡಕ್ ಆಗ್ತಿಲ್ಲ ಅಂತ ಅದಕ್ಕೆ ಬೇಡ್ಕೊತಾ ಇರೋದು. ಹೇಳಿ ಕಳಿಸು ಅನ್ನೋದು ಬೇರೆ ವಿಷಯ, ಹೇಳಿ ಕಳಿಸು ಅಂತ ಬೇಡ್ಕೊಳ್ಳೋದು ಬೇರೆ ವಿಷಯ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಹಾಗಾದ್ರೆ ಅಮ್ಮ ಯಾವಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನ ಹಿಂದೆ ಓಡೋದು ಬರ್ತಾ ಇದ್ದಾಳೆ ಅಂತ ಅರ್ಥ. ಎಷ್ಟರ ಮಟ್ಟಿಗೆ ಕೂಗ್ತಾ ಇದ್ದಾಳೆ ಅಂತ ಅರ್ಥ. ಎಷ್ಟರ ಮಟ್ಟಿಗೆ ಕಣ್ಣೀರಿಡ್ತಾ ಇದ್ದಾಳೆ ಅಂತ ಅರ್ಥ. ಯೇಸು ಉತ್ತರ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ. ಏನ್ ಉತ್ತರ? 24. ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ ಮನೆತನವರಿಗೆ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟಿಲ್ಲ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಆನ್ಸರ್ ಕೊಡ್ತಾರ ಅಮ್ಮನಿಗೆ, ನೋಡಮ್ಮ, ನಾನು ಬಂದಿರೋದು ಯಾರಿಗೋಸ್ಕರ? ತಪ್ಪಿಸಿಕೊಂಡಂತ ಇಸ್ರಾಯೇಲ್ರಿಗೋಸ್ಕರ ಬಂದಿದ್ದೇನೆ. ನಿಮಗೊಂದು ಚಾನ್ಸ್ ಬರ್ತದೆ ಯಾವಾಗ? ಸಭೆ ಬಂದಾಗ. ಅದನ್ನ ಹೇಳ್ತಲ್ಲ, ಬಟ್ ಈಗ ನಾನು ಬಂದಿರೋದು ಏನಕ್ಕೆ? ತಪ್ಪಿಸಿಕೊಂಡದ ಇಸ್ರಾಯೇಲ್ರಿಗೋಸ್ಕರ ಬಂದಿದ್ದೇನೆ. ಆಗ್ಲೂ ಬಿಡ್ಲಿಲ್ಲ ಅಮ್ಮ, ಆಗ್ಲೂ ಬಿಡ್ಲಿಲ್ಲ. ಏನಂದ್ಲು ಅಮ್ಮ? ಏನಂತಾರೆ 25ನೇ ವಾಕ್ಯದಲ್ಲಿ, ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡು ಅಂತಳು. ಯೇಸು ಕ್ರಿಸ್ತನ ಹೇಳಿದಂತ ಆನ್ಸರ್ಗುನು ಏನ್ ಮಾಡ್ಲಿಲ್ಲ? ಹೌದಾ ಸ್ವಾಮಿ, ಹಂಗಾದ್ರೆ ನೀವು ನಮಗೋಸ್ಕರ ಬಂದಿಲ್ವಾ? ಹಂಗಾದ್ರೆ ನಾವ್ ಎಲ್ಗ ಹೋಗ್ಬೇಕು? ನಾವ್ ಯಾರನ್ನ ಬೇಡ್ಬೇಕು? ನಾನ್ ಬೇಡ್ತದ ಕಲ್ಲ ಹತ್ರ ಹೋಗ್ಲಾ? ನಾನ್ ಬೇಡ್ತದ ಮರಗಳ ಹತ್ರ ಹೋಗ್ಲಾ? ನಾನ್ ಬೇಡ್ತದ ನದಿಗಳ ಹತ್ರ ಹೋಗ್ಲಾ? ನಾನ್ ಬೇಡ್ತದ ಸೂರ್ಯ ನಕ್ಷತ್ರ ಹೋಗ್ಲಾ? ಯಾರ ಹತ್ರ ಹೋಗ್ಲಿ ನನ್ನ ಮಗಳಿಗೋಸ್ಕರ? ನೋವೇ ಅಂತ ಹೇಳ್ಕೊಂಡು ಬ್ಯಾಕ್ ಹೋದ್ಲಾ? ಏನ್ ಮಾಡ್ದಂತೆ? ಗಮನ, ಏನ್ ಮಾಡ್ದಂತೆ? ಯೇಸು ಕ್ರಿಸ್ತ ನೆಟ್ಟಕ್ಕೆ ಕಾಲಿಗೆ ಬಿದ್ದ್ಬಿಟ್ಲು. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನ್ನ ಮಗಳು ಮಾತ್ರ ಕಾಪಾಡಿ. ಇದು ಪ್ರಿಯರೇ ಬೇಡ್ಕೊಳ್ಳೋದು. ತಾಯಿಯ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟರ ಮಟ್ಟಿಗೆ ತಾಯಿ ನೋವನ್ನ, ಕಣ್ಣೀರನ್ನ ಅರ್ಥ ಮಾಡ್ಕೊಳ್ಳಿ. ಅಳ್ತಾ ಇದ್ದಾಳೆ. ಯೇಸು ಕ್ರಿಸ್ತ ಅಡ್ಡಡ್ಡ ಕಾಲಿಗೆ ಬಿದ್ಲು. ಯೇಸು ಕ್ರಿಸ್ತ ಮತ್ತೆ ಆನ್ಸರ್ ಮಾಡ್ತಾನೆ 26ನೇ ವಾಕ್ಯದಲ್ಲಿ. ಗಮನ ಇಡಿ. ಅದಕ್ಕಾದನು, ಮಕ್ಕಳು ತಿನ್ನುವ ರೊಟ್ಟಿಯನ್ನ ನಾನು ತೆಕ್ಕೊಂಡು ಯಾರಿಗಾಕಲ್ಲ. 2ನೇ ಮಾತು ಇನ್ನೂ ಕಠಿಣ ಆಗೋಯ್ತು. ಫಸ್ಟ್ ಮಾತು, ನಾನು ಬಂದಿರೋದು ಇಸ್ರಾಯೇಲ್ ಜನರಿಗೋಸ್ಕರಮ್ಮ, ನಿಮ್ಗೋಸ್ಕರ ಅಲ್ಲ ಅಂತ ಹೇಳಿದ್ರೆ ಏನೋ ಒಂದು ಸಾಫ್ಟ್ ಕಾರ್ನಲ್ಲಿ ಆನ್ಸರ್ ಮಾಡ್ತಿದ್ದೇನೆ ಯೇಸು ಕ್ರಿಸ್ತನು. 2ನೇ ಆನ್ಸರ್ ಹೇಗಿದೆ?
ತುಂಬಾ ಕಠಿಣವಾಗಿದೆ ಆ ಅಮ್ಮನಿಗೆ. ನೋಡಮ್ಮ, ಹೇಳಿದ್ರೆ ಕೇಳೋದಿಲ್ವ ನೀನು? ನಾನ್ ಬಂದಿರೋದು, ನನ್ನ ರೊಟ್ಟಿ ತಂದಿರೋದು ಅಂದ್ರೆ ಈ ಎಲ್ಲಾ ಕಾರ್ಯಗಳು ಇಸ್ರಾಯೇಲ್ ಜನರಿಗೋಸ್ಕರನೇ, ನಾನ್ ನಾಯಿಗಳಿಗೆ ಹಾಕೋದಿಲ್ಲ ಅನ್ಬಿಟ್ಟು ಕಠಿಣ ಸ್ಟೇಟ್ಮೆಂಟ್ ಎಸ್ಕಸನ್ ಕೊಟ್ಟಾಯ್ತು. ಈಗ ಏನ್ ಮಾಡ್ಬೇಕಾಯ್ತು ಅಮ್ಮ? ನಾವಾದ್ರೆ ಏನ್ ಮಾಡ್ತಿದ್ವು? ಕೇಳಿ ಕಾಲು ಬಿದ್ರು ಇವ್ರು ನಮ್ಮನ್ನ ನಾಯಿ ಅಂತಿದ್ರಲ್ಲಪ್ಪ, ನಾಯಿ ಮರಿ ಅಂತಿದ್ರಲ್ಲಪ್ಪ ನಮ್ಮನ್ನ, ಅಷ್ಟರ ಮಟ್ಟಿಗೆ ನಮ್ಮನ್ನ ಹೋಲಿಸಿ ಮಾತಾಡ್ತಾರಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನ ಮುಂದೆ ಅವಮ್ಮ ಆ ರೀತಿಯಾಗಿ ನಮ್ಮನ್ನ ನಾವು ಯೋಚನೆ ಮಾಡೋ ರೀತಿಯಲ್ಲಿ ಮಾತಾಡಿಲ್ಲ. ಏನ್ ಮಾಡ್ತಾವ ಅಮ್ಮನ ನೋಡುವ 27ನೇ ವಾಕ್ಯದಲ್ಲಿ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಆ ಮಾತು ನಿಜ ಅಂತೇಳಿ ಒಪ್ಕೊತಿದ್ದಾಳೆ. ಎಷ್ಟ್ ಸಾರಿ ನೀವು ನಿಜ ಅಂತ ಒಪ್ಕೊಂಡಿದ್ದೀರಿ? ಈ ಮಾತು ನಿಜ ಅಂತ ಎಷ್ಟ್ ಸಾರಿ ಯಾವ ವಿಷಯಗಳಲ್ಲಿ ಒಪ್ಕೊಂಡಿದ್ದೀರಿ? ನಿಮ್ಮ ಸ್ಕೂಲ್ ಟೀಚರ್ಸು, ನಿಮ್ಮ ಲೆಕ್ಚರ್ಸ್ ಕರೆದಿ ನಿಮ್ಮ ಮಗಳು ಹಿಂಗ್ ಮಾಡ್ತಾಳೆ, ನಿಮ್ಮ ಮಗನು ಈ ರೀತಿಯಲ್ಲಿ ಇದಾನೆ ಅಂತ ಏನಾದಂದ್ರೆ ಹೇಗಿದ್ದಾರೆ ಗೊತ್ತಾ ಪೇರೆಂಟ್ಸ್ಗಳು ಇವತ್ತು? ಅದೆಲ್ಲ ನಮ್ಗೆ ಗೊತ್ತಿದೆ, ನೀವ್ ಪಾಠ ಮಾಡೋದು ಮಾತ್ರ, ನಿಮ್ ಕೆಲಸ ಏನಿದೆ ಅದ್ ಮಾತ್ರ ಮಾಡಿ ಅಂತ ಲೆಕ್ಚರ್ಸ್ಗಳು ಟೀಚರ್ಸ್ಗಳು ಇರುವಂತ ಮಾತುಗಳನ್ನ ನಾನು ಕೇಳಿದ್ದೀನಿ. ಒಬ್ಬ ಉಪಾಧ್ಯಾಯ ತನ್ನ ಶಿಷ್ಯನನ್ನ ಸರಿದಾರಿ ನಡೆಸೋದೇ ಅವ್ರ ಕೆಲಸ. ಅದಕ್ಕಾಗಿ ಅವರು ಓದಿ ಆ ಸ್ಥಳದಲ್ಲಿ ನಿಂತಿದ್ದಾರೆ. ಅವ್ರು ಒಂದ್ ವೇಳೆ ನನ್ನ ಮಗಳ ಬಗ್ಗೆ ಏನಾದ್ರೂ ಒಂದು ಹೇಳಿದ್ರೆ, ಟೀಕಾರೋಪಗಳು ಹೇಳಿದ್ರೆ, ಹೌದು ಸ್ವಾಮಿ ಅದು ನಿಜಾನೇ, ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾ ಸರಿ ಮಾಡ್ತೀನಿ, ನೀವು ಸರಿ ಏನ್ ಬೇಕಾದ್ರೂ ನೀವು ನಿರ್ಧಾರ ತಗೊಳ್ಳಿದ್ದು ಆಗಾಯ್ತು ಪೇರೆಂಟ್ಸ್ಗಳು. ಈಗ 99ರಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲ ಅದನ್ನೇ ಮಾಡ್ತಿದ್ರು. ಏನಾದ್ರು ಹೇಳಿದ್ರೆ ಸಾಕು, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವೇನೋ ಕೇಳೋದಿಲ್ಲ ಅಂತ ಹೊಂಟೋಗ್ರು. ಅವ್ರು ಬೆತ್ತಗಳು ಮುರಿಯೋ ರೀತಿಯಲ್ಲೆಲ್ಲ ಇಡ್ತಿದ್ದೀವಿ ನಾವು. ನೆಲಸ ಜ್ಞಾಪಕ ಇರ್ಬೇಕು. ಏಟ್ಗಳೇ ನಮ್ಮ ಬದುಕಲ್ಲಿ ತುಂಬಾ ಇತ್ತು. ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಭಯಂಕರ ಏಟ್ಗಳೇ. ಇವತ್ತು ಏನಂದ್ರೆ ಬೆತ್ತನು ಸಹ ಟೀಚರ್ ಸ್ಕೂಲ್ ತಗೊಂಡೋಗಂಗಿಲ್ಲಲ್ಲ. ಏನ್ ಮಾಡೋದು? ಏನ್ ಮಾಡೋದು? ಪರಿಸ್ಥಿತಿ ಹಿಂಗಿದೆ. ಒಬ್ಬರು ಏನಾದ್ರೂ ಒಂದ್ ಹೇಳಿದ್ರೆ ನಿಜ ಅಂತ ಒಪ್ಕೊಳ್ಳಿ. ಇಲ್ಲಿ ಹೇಳ್ತಿದ್ದಲ್ಲ ಅಮ್ಮ, ಹೌದು ನೀವ್ ಹೇಳೋ ಮಾತು ನಿಜ. ಇವತ್ತು ನಿಜ ಅನ್ನೋದು ಮಾತ್ರ ಒಪ್ಕೊಳ್ಳೋದಿಲ್ಲ. ನನ್ನ ಗಂಡ ಒಂದ್ ಮಾತು ಹೇಳ್ತಾನೆ, ಆ ನಿಜ ಆದ್ರೆ ಹೌದ್ರಿ ಅದು ನಿಜ ರೀ, ಸಾರಿ ರೀ ಅಂತ ಗಂಡನ ಹತ್ರ ಕಾಂಪ್ರಮೈಸ್ ಮಾಡೋದಿಲ್ಲ ಹೆಂಡತಿ ಒಂದ್ ಮಾತಂದ್ರೆ ಹೌದು ನಿಜ ರೀ, ನೀವ್ ಹೇಳಿದ ಮಾತು ನಿಜ, ಸರಿ ಹೌದು ನಿಜ ಅಂತ ಹೆಂಡತಿ ಹತ್ರ ಗಂಡ ಕಾಂಪ್ರಮೈಸ್ ಆಗೋದಿಲ್ಲ. ಏನಕ್ಕೆ? ಚಿಕ್ಕವರಾಗೋಯ್ತೀವಿ ಅಂತನಾ? ನಿಜ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಮಕ್ಕಳು ಒಂದ್ ವೇಳೆ ತಂದೆ ತಾಯಿಗಳಿಗೆ, ಅಪ್ಪ ನೀ ಮಾಡೋದು ತಪ್ಪು ಕಣಪ್ಪ, ಅಮ್ಮ ನೀ ಮಾತಾಡಿದ್ದು ತಪ್ಪು ಕಣಮ್ಮ ಅಂತ ಹೇಳಿದ್ರೆ, ನೀನ್ ಯಾರು ಕೇಳೋದಕ್ಕೆ, ನೀನು ಚಿಕ್ಕ ಹುಡುಗಿ ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ಒಂದ್ ವೇಳೆ ನನ್ನ ಮಗಳಿಂದ ದೇವರು ಮಾತಾಡ್ಬೋದು, ನನ್ನ ಮಗಳಿಂದ ನನಗೆ ಬುದ್ಧಿವಾದ ಸಿಗ್ಬೋದು ಅಂತ ತಿಳ್ಕೊಂಡು, ನಿಜ ಕಣಮ್ಮ ಇನ್ಮೇಲೆ ನಾ ಮಾತಾಡಲ್ಲ, ನೀವ್ ಅಪ್ಪನ ಹತ್ರ ಮಾತಾಡಬಾರ್ದಾಗಿತ್ ಕಣಮ್ಮ ಅಂತ ಮಗಳು ತನ್ನ ತಾಯಿಗೆ ಹೇಳಿದ್ರೆ, ಹೌದು ನಿಜ ಕಣಮ್ಮ ನಾನು ಮಾತಾಡಿದ ತಪ್ಪೇನೆ, ಸರಿ ಬಿಡು ಇನ್ಮೇಲೆ ಮಾಡೋದಿಲ್ಲ ಅಂತ. ಅದು ಚಿಕ್ಕವರು ದೊಡ್ಡವರೆಲ್ಲ ಬರಲ್ಲ ಪ್ರೇರಲ್ಲಿ, ಒಪ್ಕೊಳ್ಳೋದು ಮಾತ್ರ ಮನಸ್ಥಿತಿ ಮಾತ್ರ ಅಲ್ಲೇ ಬರುತ್ತೆ. ಇವತ್ತೇನಾಗಿದೆ ಅಂದ್ರೆ ಈ ಮನಸ್ಥಿತಿಗೆ ನಾವು ಹೋಗ್ತಾ ಇಲ್ಲ. ಈ ಒಂದು ಕಾನಾನ್ ಸ್ತ್ರೀ ತರ ಯೇಸು ಕ್ರಿಸ್ತನ ಮುಂದೆ ಹೌದು ನಿಜ ಅಂತ ಒಪ್ಕೋತಿಲ್ಲ. ಒಬ್ಬ ಸ್ನೇಹಿತ ಹೇಳ್ತಾನೆ, ನೀ ಏನೇ ಇರ್ಲಿ ಕಣ, ಆ ಮಾತನ್ನ ಮಾತ್ರ ಹೇಳ್ಬಾರ್ದು ಅಂದ್ರೆ, ನಿನ್ ಗೊತ್ತಿಲ್ಲ ಅವ್ನು ಏನೇನ್ ಏನಾದ್ರು ಮಾತಾಡ್ಲಿ, ಈ ಶಬ್ದವನ್ನ ಉಪಯೋಗಿಸ್ಬಾರ್ದಾಗಿತ್ತು ಅಂತ ಹೇಳಿದಾಗ ಅವಾಗ ನಮಗ್ ಗೊತ್ತಾಗುತ್ತೆ ಅದು ಈ ಶಬ್ದವನ್ನ ನನ್ನ ಗೆಳೆಯನಿಗೆ ಹೇಳ್ಬಾರ್ದು ಅಂತ. ಅವಾಗ ನಾನು ಹೌದು ಕಣ ಆ ಮಾತು ಹೇಳ್ಬಾರ್ದಾಗಿತ್ತು, ಇದಕ್ಕೋಸ್ಕರ ನಾನು ಹೋಗಿ ಏನ್ ಮಾಡ್ತೀನಿ, ಅವನ ಹತ್ರ ಸಾರಿ ಕೇಳ್ತೀನಿ ಅಂತ ಹೋಗಿ ಯಾವತ್ತಾದ್ರೂ ನಿಂತಿದೀವ? ಆ ಸ್ನೇಹಿತನ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ತಂದೆ ತಾಯಿಗಳು, ಗುರುಗಳಿರ್ಬೋದು, ಯಾರಾದ್ರೂ ನಿಜವಂತ ಒಪ್ಕೊಳ್ತೀವ? ಈ ಯೇಸು ಕ್ರಿಸ್ತನ ಬಳಿಯಲ್ಲಿ ಕಾನಾನ್ ಸ್ತ್ರೀ ಹೌದು ನಿಜ ಅಂತ ತನ್ನ ಮಗಳಿಗೋಸ್ಕರ ಕಾಂಪ್ರಮೈಸ್ ಆಗ್ತಿದ್ದಾಳೆ. ಇವತ್ತು ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕಿವಿ ಮಂದಾಗಿದೆ, ನಮ್ಮ ಹೃದಯ ಕೊಬ್ಬಿದೆ, ನಮ್ಮ ಕಣ್ಣುಗಳು ಕಾಣಿಸ. ಅವತ್ತು ಯೂದರ ಪ್ರಕಾರ ಅಲ್ಲ, ನಮಗೂ ಸಹ ಒಪ್ಕೊಳ್ಳಿ, ಹೌದು ನಿಜ. ನೋಡಿ ಹೇಳ್ತಾಳೆ, ಹೌದು ಹೇಳಿದ್ರೆ ಓದಿ ಹೇಳಿದ್ರು ಯಾವುದು? ಸ್ವಾಮಿ ಹೌದು ಈ ಮಾತು ನಿಜ. 27ನೇ ವಾಕ್ಯ. ನಾಯಿ ಮರಿಗಳಂತೂ ನಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯನ್ನು ತುಂಡುಗಳನ್ನ ತಿನ್ನುತ್ತಾವಲ್ಲ ಅಂದಳು. ನೋಡಿ ಎಂತ ಮಾತು! ನಾಯಿ ಮರಿಗಳಿಗೆ, ನಾಯಿ ಅಂತ ಹೇಳಿದ್ರೆ ನಮಗೆ ಆ ರೊಟ್ಟಿಯ ತುಂಡುಗಳಾದ್ರೂ ಕೆಳಗಡೆ ಬೀಳ್ತಾವಲ್ಲ, ಎಂಜಿಲು ಬೇಡ ಅಂತ ಬಿಸಾಕಿದೀವಲ್ಲ, ಅದು ತಿನ್ನಕ್ಕಾಗದಿರುವಂತ ಗಟ್ಟಿಯಾಗಿದೆ, ತಿನ್ನಕ್ಕಾಗದ್ರ ಬಗ್ಗೆ ನಾನು ಹೇಳಿದೀನಿ, ಈಗ ಸಮಯಗಳಿಲ್ಲ. ಆ ಬೇಡದೇ ಇರುವಂತದ್ದನ್ನ ನಾಯಿಗೆ ಎಸಿತೀವಲ್ಲ, ಆ ನಾಯಿಗೆ ಎಸೆಯುವಂತ ಆ ಬ್ಲೆಸ್ಸಿಂಗ್ ಕೊಡಿ ಅಂತ ಕೇಳ್ತಿದ್ದಾಳೆ. ಎಂತ ತಾಯಿ! ಯಾರಿಗೋಸ್ಕರ ಬಿಡ್ತಿದ್ದಾಳೆ ಸಿಸ್ಟರ್? ಮಗಳಿಗೋಸ್ಕರ ಬಿಡ್ತಿದ್ದಾಳೆ. ನಮ್ಮ ಮಗಳಿಗೋಸ್ಕರ ಎಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದು, ನನ್ನ ಮಗನಿಗೋಸ್ಕರ ಎಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದು. ನಾವು ಕೇಳುವಂತ ಸ್ಥಳದಲ್ಲಿ ಕೇಳೇ ಬಿಡೋದಿಲ್ಲ. ಇವತ್ತು ನಾವು ಕೇಳೋದಿಲ್ಲ.
ಮಕ್ಕಳೇ, ನಿಮ್ಮ ತಂದೆ ತಾಯಿಗಳು ನೀವು ಎಷ್ಟು ಬೇಡ್ತಾರೆ ಅನ್ನೋದಕ್ಕೆ ಈ ಒಂದು ಕಾನಾನ್ ಸ್ತ್ರೀ ಇವತ್ತು ಪಾಠ ನಮಗೆ. ಕೂಗ್ತಾಳೆ, ಬೇಡ್ತಾಳೆ, ನಾಯಿ ಅಂದ್ರೆ ಒಪ್ಕೋತಾಳೆ, ಆದ್ರೆ ಕೆಳಗಡೆ ಬಿದ್ದಿದ್ದಾದ್ರೂ ಕೊಡಿ ಅಂತ ಕೇಳ್ಕೊತಾಳೆ. ಕಾರಣ ಇಷ್ಟೇ, ಮಗಳ ಮೇಲಿರುವಂತ ಪ್ರೀತಿ, ಅಭಿಮಾನ, ಮಗಳೆತ್ತಂತ ಅದು ಮೌಲ್ಯ. ಸಂದರ್ಭ ಕಳ್ಕೊಂಡಾಗ ಸಿಗೋದಿಲ್ಲ. ಎಷ್ಟೇ ನಾನು ಹೋಗ್ಬಿಟ್ಟು ಅಮ್ಮನ ಹತ್ರ ಹೋಗಿ ಸಾರಿ ಕೇಳ್ತೀನಿ, ಅಮ್ಮ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ, ಅಪ್ಪ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ, ಅವತ್ತಿನ ಹೋಗ್ಬಿಟ್ಟು ಅಲ್ಲಿ ಫೋಟೋ ಮುಂದೆ ಸಾರಿ ಕೇಳ್ತೀರ, ಇಲ್ಲ ಅಲ್ಲಿ ಹೋಗಿ ಮಣ್ಣಲ್ಲಿ ಮುಚ್ಚಾಕಿದೀವಲ್ಲ ಸಮಾಧಿ ಹತ್ರ ಹೋಗ್ಬಿಟ್ಟು ಕೇಂಡ್ಗಳು ಹಚ್ಬಿಟ್ಟು ಅಲ್ಲಿ ಬಿದ್ದು ಜೋರ ಕಣ್ಣೀರ್ ಆಗ್ತಾ ಅಲ್ಲಿ ಹೋಗಿ ಕೇಳ್ತೀರಾ? ಆ ಗೆಳೆಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಆ ಬೋಧಕರು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಕ್ರಿಸ್ತನಲ್ಲಿ ಪ್ರಿಯರೇ, ಹೌದು ನಿಜ ಅಂತ ಒಪ್ಕೊಂಡು ಅವಾಗ್ಲೇ ಹೋಗಿ ಕೇಳ್ಕೊಳ್ಳಿ. ಈ ಕಾನಾನ್ ಸ್ತ್ರೀ ನಮಗೆ ಪಾಠ ಹೇಳ್ಕೊಡ್ತಿರೋದು ಇಷ್ಟೇನೆ. ಅವಳು ಕಣ್ಣೀರಿಟ್ಟು ತನ್ನ ಮಗಳಿಗೋಸ್ಕರ ಬೇಡ್ತಿದ್ದಾಳೆ. ಯೇಸು ಕ್ರಿಸ್ತನ್ ಹೇಳುವಂತ ಸ್ಟೇಟ್ಮೆಂಟ್ ನೋಡಿ, ಎಂತ ಮಾತು. 28ನೇ ವಾಕ್ಯ. ಆಗ ಯೇಸು ಆಕೆಗೆ ಅಮ್ಮ ಅಂತ ಕರೀತಾನೆ, ನಿನ್ನ ನಂಬಿಕೆ ಬಹಳ, ನೀನ್ ತುಂಬಾ ನಂಬ್ತೀಯ. ನೀನು ಎಷ್ಟರ ಮಟ್ಟಿಗೆ ಅಂದ್ರೆ ಇಸ್ರಾಯೇಲ್ರಿಗೂ ಇಲ್ಲ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗ್ಲಿ ಅಂತ ಹೇಳ್ತಾನೆ. ನಿನ್ನ ಮನಸ್ಸಲ್ಲಿ ಏನ್ ತಿಳ್ಕೊಂಬಂದೆ ಅದೇ ಆಗ್ಲಿ, ಹೋಗಮ್ಮ ಅಂತ. ಯೇಸು ಕ್ರಿಸ್ತನ 3ನೇ ಸ್ಟೇಟ್ಮೆಂಟ್ ಏನು? ಫಸ್ಟ್ ಸ್ಟೇಟ್ಮೆಂಟ್ ಏನು? ನಾನು ಯಾರಿಗೋಸ್ಕರ ಬಂದೆ? ಇಸ್ರಾಯೇಲ್ ಮಕ್ಕಳಿಗೋಸ್ಕರ ಬಂದಿದ್ದೀನಿ. 2ನೇ ಸ್ಟೇಟ್ಮೆಂಟ್ ಏನು? ನಾನು ನಾಯಿಗಳ ಕಠಿಣವಾದಂತ ಸ್ಟೇಟ್ಮೆಂಟ್. 3ನೇ ಸ್ಟೇಟ್ಮೆಂಟ್ ಏನು? ಯೇಸು ಕ್ರಿಸ್ತಂದು ಆತನ ಮನಸ್ಸೇ ಏನಾಗೋಯ್ತು? ಯೇಸು ಕ್ರಿಸ್ತನ ಮನಸ್ಸೇ, ನಿನ್ ಮನಸ್ಸು ದೊಡ್ಡದು, ನಿನ್ ಮನ್ಸಂಗೆ ಆಗ್ಲಿ ಹೋಗಮ್ಮ ಅಂತ ಆತನು ಸಹ ಆ ಬ್ಲೆಸ್ಸಿಂಗ್ ಪದವನ್ನ ಹೇಳಾಯ್ತು. ವಾಕ್ಯ ಹೇಳ್ತದೆ, ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳು. ಯೇಸು ಕ್ರಿಸ್ತನ ಮೂಲಕ ಸ್ವಸ್ಥ ಆಯ್ತಲ್ಲ. ಯೇಸು ಕ್ರಿಸ್ತನ ಹೇಳಿದಂತ ಮಾತಿನಲ್ಲಿದ್ದಂತ ನಂಬಿಕೆ ಇದೆಯಲ್ಲ, ಅದರಿಂದ ಸ್ವಸ್ಥ ಆಯ್ತು. ಪ್ರಿಯರೇ, ನಮ್ಮ ನಂಬಿಕೆ ಪೂರ್ಣವಾಗಿರ್ಬೇಕು. ಕಾನಾನ್ ಸ್ತ್ರೀಗೆ ದೇವರು ಅವತ್ತು ಅದ್ಭುತವನ್ನ ನಡೆಸ್ತಾ, ದೆವ್ವಗಳನ್ನ ಓಡಿಸ್ತಾ. ಕಾರಣ ಇಷ್ಟೇ, ತಾಯಿ ತನ್ನ ಮಗಳಿಗಿರುವಂತ ಸಂಬಂಧ, ತಂದೆ ಮಗನಿಗಿರುವಂತ ಸಂಬಂಧ, ಕುಟುಂಬಗಳಿರುವಂತ ಸಂಬಂಧಗಳನ್ನ ಯಾವ ಕಾರಣಕ್ಕೂ ಬ್ರೇಕ್ ಆಗ್ಬಾರ್ದು ಪ್ರಿಯರೇ. ಯಾವ್ದೋ ಕಾರಣಕ್ಕೋಸ್ಕರ ಮಾತಾಡದೆ, ಯಾವ್ದೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಆಗದೆ ಇರಬೇಡಿ, ಮತ್ತೆ ಸಿಗಲ್ಲ ಮೌಲ್ಯ. ಅಮ್ಮ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲೇ ಅವಮ್ಮ ಹೊಟ್ಟೋಗ್ಬೋದಾಗಿತ್ತು. 2ನೇ ಸ್ಟೇಟ್ಮೆಂಟ್ ಇನ್ನೂ ಕಠಿಣವಾಗಿದ್ದು ಹೋಗ್ಬೋದಾಗಿತ್ತು. ಅವಮ್ಮ ಹೋಗ್ಲೇ ಇಲ್ಲ. ಏನಕ್ಕೆ ಹೋಗ್ಲಿಲ್ಲ? ಮಗಳ ಮೇಲಿರುವಂತ ಪ್ರೀತಿ, ಮಗಳ ಮೇಲಿರುವಂತ ನಂಬಿಕೆ. ಆ ವಿಧವೆ ಸ್ತ್ರೀಗೂ ಈ ಅಮ್ಮನಿಗೂ ಒಂದೇ ಕ್ಯಾಟಗರಿ ತರ ಕಾಣಿಸ್ತದಲ್ವಾ? ಇನ್ನೊಂದು ವಿಷಯ ಹೇಳ ಮುಗಿಸ್ತೇನೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆ ತಗೊಳ್ಳುವ. ಆದಿಕಾಂಡ 31ನೇ ಅಧ್ಯಾಯ, ಆದಿಯ 31ನೇ ಅಧಿಕಾರ. ಇಲ್ಲಿ ತನ್ನ ಹೆಂಡತಿಯರಿಗೋಸ್ಕರ ತುಂಬಾ ಕಷ್ಟ ಪಡ್ತಾನೆ ಯಾಕೋಬ. ತನ್ನ ಮಾವ ಎಷ್ಟರ ಮಟ್ಟಿಗೆ ಮೋಸ ಮಾಡ್ತಾನೆ ಅಂತ ಒಂದು ಸಂದರ್ಭ. 31ನೇ ಅಧ್ಯಾಯ ಮನೇಲಿ ಪೂರ್ತಿ ಓದ್ಕೊಳ್ಳಿ. 40-42ನೇ ವಾಕ್ಯ ಮಾತ್ರ ಓದಿ. 40-42. 31 ಚಾಪ್ಟರ್ 40-42. ಹಗಲಲ್ಲಿ ಬಿಸಿಲಿನಿಂದಲೂ ಇರುಳಲ್ಲಿ ಚಳಿಯಿಂದಲೂ ಬಾಧಿಸಿದನು. ನಿದ್ದೆ ಮಾಡುವುದಕ್ಕಾದರೂ ಅವಕಾಶ ಸಿಗಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. 20 ವರ್ಷ ನನ್ನ ಮನೆಯಲ್ಲಿದ್ದೆನು. ನಿನ್ನ ಮನೆಯಲ್ಲಿದ್ದೆನು. ನಿನ್ನಿಬ್ಬರ ಹೆಣ್ಣುಮಕ್ಕಳಿಗಾಗಿ 14 ವರ್ಷವು, ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವು ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದೆ. ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಮನ ದೇವರು, ಈಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರಬಾರದು. ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳಿಸುತ್ತಿದ್ದೆ. ದೇವರು ನನ್ನ ಕಷ್ಟವನ್ನು, ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆಯ ರಾತ್ರಿ ನಿನ್ನನ್ನು ನಂದಿಸಿದರು. ಇಲ್ಲೊಂದು ಸಂದರ್ಭ, ಇದು ಓದ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದು ಮಾವನಿಗೂ ಅಳಿಯನ್ಗಿರುವಂತ ಮಾತುಕತೆ. ಯಾರಿಗೆ? ಮಾಮನಾರ್ಕು ಮರಿ ಮಗನ್ಕಿಂತ ಪೇಚ್ವಾರ್ತೆ. ரொம்ப ஏமாத்துறாரு ನಾಮಾನ್. ತುಂಬಾ ಏಮಾರಿಸ್ತಾನೆ. ಮೊದಲೇ ಅವ್ನ ಪ್ರೀಸ್ ಅಂತ ಹುಡುಗಿನ ಮದುವೆ ಮಾಡದೆ ಅಕ್ಕನನ್ನ ಮದುವೆ ಮಾಡಿ, ಅವಳು ಬೇಕಂದ್ರೆ ಇನ್ನೊಂದು 7 ವರ್ಷ ಕಷ್ಟಪಡು. ಅವನು ಬಂದಂತದೆಲ್ಲ ಸಂಬಳಗಳೆಲ್ಲ ಎಲ್ಲಿರ್ತಾನೆ ನೋಡಿ, ಸಂಬಳನೇ ಮೋಸ ಮಾಡ್ತಾನೆ. 20 ವರ್ಷ ನಿನ್ನ ಮನೆಯಲ್ಲಿದ್ದೇನು, ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷ ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷ ಸೇವೆ ಮಾಡಿದನು. ನೀನು 10 ಸಾರಿ ನನ್ನ ಸಂಬಳವನ್ನು ಏನ್ ಮಾಡಿದೀಯ? ಬದಲಾಯಿಸ್ತಾನೇ ಬಂದೆ. ನನ್ಗೆ ಜಾಸ್ತಿನೇ ಮಾಡ್ಲಿಲ್ಲ, ನನ್ಗೆ ಮೋಸನೇ ಮಾಡ್ಕೊಂಬಂದೆ. ಕ್ರಿಸ್ತನಲ್ಲಿ ಪ್ರಿಯರೇ, ತನ್ನ ಮಾವನ ಹತ್ರ ಮಾತಾಡುವಂತ ಮಾತು. 20 ವರ್ಷ ನಿನ್ನ ದುಡ್ದಿದ್ದೀನಿ. ಈಗ ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ? ನನ್ನ ತಂದೆ ಊರ್ಗ್ ಹೋಗ್ಬೇಕು, ನನ್ನ ಕಳ್ಸ್ಕೊಡ್ಬೇಕು. ನಾನು ಹೋಗ್ತೀನಿ, ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಆದ್ರೆ ನೀನ್ ನನಗೆ ಮೋಸನೇ ಮಾಡ್ತಾ ಇದೀಯ ಅಂತ ಮಾವನ್ ಹತ್ರ ಹೇಳಿ ಒಂದು ಮಾತು ಹೇಳ್ತಾನೆ ನೋಡಿ. 42ನೇ ವಾಕ್ಯ, ಇಂಪಾರ್ಟೆಂಟ್ ಮಾತು. ಏನ್ ಹೇಳ್ತಾನೆ? ಅಬ್ರಾಹ್ಮನ ದೇವರು, ಈಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು
ನನ್ನ ಪಕ್ಷದಲ್ಲಿ ಇರದಿದ್ರೆ ನಿಶ್ಚಯವಾಗಿ ನೀನು ನನ್ನನ್ನ ಏನ್ ಮಾಡ್ತಿದ್ದಿ, ಬರೀ ಕೈಯಲ್ಲೇ ಕಳಿಸ್ತಿದ್ದೀನಿ. ನನ್ಗೆ ಗೊತ್ತು, ಯಾಕಂದ್ರೆ ನಿನ್ಗೆ ಜನಬಲ ಇದೆ, ನಿನಗೆ ಇದು ಅನೇಕ ಬಲಗಳಿದೆ. ನನ್ನನ್ನ ಬೆರಿ ಕೈಯಲ್ಲಿ ಬಂದೆ, ಬೆರಿ ಕೈಯಲ್ಲೇ ಏನ್ ಮಾಡ್ಬಿಡ್ತಿದೆ, ಕಳಿಸ್ಬಿಡ್ತಿದೆ. ಆದ್ರೆ ಎಲ್ಲಾರನ್ನ ಸೇರಿಸಿ ಕಳಿಸ್ತಿದೆ ಅಂತ ಕಾರಣ ಏನು? ನನ್ಗೆ ಯಾರಿದ್ದಾರೆ, ನನ್ನ ಜೊತೆಲಿ ಯಾರಿದ್ದಾರೆ ಅಂತ ನಿನ್ಗೆ ಏನಾಗೋಯ್ತು, ಗೊತ್ತಾಗುತ್ತೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇದು ಏನ್ ಅರ್ಥ ಆಗುತ್ತೆ ನಿಮಗೆ? ನಮ್ಮ ದೇವರು ನನ್ನ ಜೊತೆಯಲ್ಲಿದ್ರೆ, ನಾನು ಆರಾಧಿಸುವಂತ ದೇವರು ನಮ್ಮ ಜೊತೆಯಲ್ಲಿದ್ರೆ, ನಮ್ಮ ರಕ್ಷಕ ನಮ್ಮ ಯೇಸು ಕ್ರಿಸ್ತನಿದ್ರೆ, ನಮ್ಮನ್ನ ಯಾರೂ ಏನ್ ಮಾಡಕ್ಕಾಗಲ್ಲ, ಮೋಸ ಮಾಡಕ್ಕಂತೂ ಆಗೋದಿಲ್ಲ. ಮೋಸ ಮಾಡುವಂತ ರೀತಿಯಲ್ಲಿ ಇರಬಹುದು, ನಮ್ಮನ್ನ ಆಳೋಗ್ಬೇಕು ಅಂತ ಅವ್ರು ನೆನೆಸಬಹುದು. ನೆವರ್, ಯಾವ ಕಾರಣಕ್ಕೂ, ಯಾಕೋಬನ ಹೇಳ್ತೀವಿ, ಯಾವ ಕಾರಣಕ್ಕೂ ಸಹ ಏನ್ ಮಾಡಕ್ಕಾಗಲ್ಲ, ಮೋಸ ಮಾಡಕ್ಕಾಗಲ್ಲ. ಯಾಕಂದ್ರೆ ದೇವ್ರು ನನ್ನ ಜೊತೆಯಲ್ಲಿ ಇದ್ದಾನೆ. ಇಲ್ಲ ಅಂದ್ರೆ ನೀ ಏನ್ ಮಾಡ್ತಿದೆ, ನನ್ ಗೊತ್ತು ಮಾವನೇ, ನನ್ನ ಮಾವ ನೀನ್ ತುಂಬಾ ಕೆಟ್ಟವನು ಅಂತ ಗೊತ್ತು. ನನ್ನನ್ನ ಬೆರೀ ಕೈಯಲ್ಲಿ ಹೇಗ್ ಬಂದೆ, ಬೆರೀ ಕೈಯಲ್ಲಿ ಹಾಗೆ ಕಳಿಸ್ತಿದೆ ಅಂತ ಗೊತ್ತು. ನನ್ನ ಜೊತೆಯಲ್ಲಿ ದೇವರಿದ್ದ ಅಂತ ನೀನ್ ಎದುರ್ತಾ ಇದೀಯಾ. ನೋಡಿದ್ರೆ ಕೆಳಗಡೆ ವಾಕ್ಯ ನೋಡಿ, ನೀನ್ ನಿನ್ನೆಯ ರಾತ್ರಿ ನೀನನ್ನ ದೇವ್ರ ಏನ್ ಮಾಡಿದ್ರೆ, ಗದರಿಸಿದ್ರಿಂದಾನೇ ನೀನ್ ಏನ್ ಮಾಡ್ತಿದ್ಯಾ, ನನ್ನ ಹೆಂಡತಿ ಮಕ್ಕಳು ಹಾಳು ಕಾಳು ಕುರಿ ದನ ಅಲ್ಲ ನನ್ನ ಜೊತೆಲೆ ಕಳಿಸ್ತಿದೆ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದಿ, ನನ್ನ ಓಡದೆ ಒಬ್ಬನೇ ಕಳಿಸ್ಬಿಡ್ತಿದ್ಯ ಅಂತ ಯಾಕೋಬನು ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಇದು 31ನೇ ಅಧ್ಯಾಯದ ಸಾರಾಂಶ. ಈಗೇನಾಗುತ್ತೆ, ಇವನು ಹೋಗುವಾಗ ಹೋಯ್ತಾನೆ, ಸರಿ ಮಾವನಿಂದ ತಪ್ಪಿಸ್ಕೊಂಡೆ ನನ್ನ ಊರಿಗೆ ನಾ ಹೋಗ್ತಾ ಇದ್ದೀನಿ. ಅವನಿಗೊಂದು 32ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೀತಿದೆ. ನೀನು ಹೋಗುವಂತ ರಸ್ತೆಯಲ್ಲಿ ನಿನ್ನ ಅಣ್ಣ ಬರ್ತಾವನೆ ಏಸಾವ ಅಂತ ಒಂದು ಸಂದರ್ಭ, ವಿಷಯ ಬಂದ್ಬಿಡುತ್ತೆ. ಅಣ್ಣ ಯಾರು ಬರ್ತಾನೆ, ಏಸಾವ. ಏಸಾವನ ಬಗ್ಗೆ ಗೊತ್ತಾ? ಯಾಕೋಬ ಏಸಾವನ ಬಗ್ಗೆ ಗೊತ್ತಲ್ವಾ? ಏನಕ್ಕೆ ಓಡೋದ ಗೊತ್ತಾ? ಯಾಕೋಬ ಅವನ ಚೊಚ್ಚಲತನವನ್ನ ಇಸ್ಕೊಂಡು ಅವನು ಕೊಲೆ ಮಾಡ್ತೀನಿ ಅಂದಾಗ ಅವ್ರ ಅಮ್ಮ ಏನ್ ಮಾಡ್ತಾರೆ, ನೀನು ಹೊಂಟೋಗ್ಬಿಡಮ್ಮ, ಇಲ್ಲಾಂದ್ರೆ ನಿನ್ನ ಕೊಂದ್ಬಿಡ್ತಾನೆ ಅಂತ ಹೇಳಿ ಅವನು ಈಸಾಕನಿಂದ ಅಸ್ತ್ರ ತಗೊಂಡು ಯಾಕೋಬ ನೋಡ್ಬಿಡ್ತಾನೆ. ಈ ಸಂದರ್ಭಗಳು ತಿರ್ಗಾ ಮತ್ತೆ ಎಲ್ಲಿ ಬರ್ತಾನೆ, ಅದೇ ಊರಿಗೆ ಬರ್ತಾ ಇದ್ದಾನೆ. ಯಾರ್ಯಾರು ಬರ್ತಾ ಇರೋದು? ಯಾಕೋಬ, ಅವನ ಇಬ್ರು ಹೆಂಡ್ತಿರು, ಅವನ ಹಾಡು ಕಾಳು ಕುರಿ ದನ ಎಲ್ಲ ಆಸ್ತಿ ಐಶ್ವರ್ಯವಂತನಾಗಿ ಬರ್ತಾ ಇದ್ದಾನೆ. ಬರೋ ರಸ್ತೆಯಲ್ಲಿ ಯಾರು ಬರ್ತಾ ಇದಾರೆ, ಮತ್ತೆ ಏಸಾವ ಬರ್ತದೆ. ಈಗ ಅವನಿಗೆ ನಡಕ ಬಂದ್ಬಿಡ್ತು. ಏನಂತಾರೆ, ಆವಿನ ತಪ್ಸ್ಕೊಂಡು ಯಾವ್ದ್ರ ಕೈಲಿ ಬಾಯಲ್ಲಿ ಸಿಕ್ಕಾಕೊಂಡೆ ಅಂದಂಗೆ ಇವನಿಂದ ತಪ್ಸ್ಕೊಂಡ್ ಬರ್ತಾನೆ. ಈಗ ಯಾರು, ನಮ್ಮಣ್ಣ ಬರ್ತಾನೆ, ಇವನ್ ಖಂಡಿತ ನನ್ನ ಏನ್ ಮಾಡ್ಬಿಡ್ತಾನೆ, ಖಂಡಿತ ಸಾಯಿಸ್ತಾನೆ ಅಂತ ಡಿಸಿಷನ್ ಆಗುತ್ತೆ. ಆದ್ರೆ ಆ ಘಟನೆ ನಡೀತಾ ನೋಡಿ, 33ನೇ ಅಧ್ಯಾಯ 4ನೇ ವಾಕ್ಯ, 33ನೇ ವಾಕ್ಯ 4ನೇ ವಾಕ್ಯ, ಬೇಗ ಬೇಗ ಓದಿ. ಅಣ್ಣ ತಂಬಿಗಳ தம்பி என்ன நினைக்கிறான், அண்ணன் வந்துட்டு எனக்கு கொன்னுடுவான் சாவடிச்சிடுவான் தான் நினைச்சான். மாமனார்கிட்ட தப்பிச்சுட்டு வந்துட்டேன். அங்கன்னு வந்தா இவன் பார்த்தா அண்ணக்காரன் அதே வழியில வரான், கண்டிப்பா என்னை கொன்னுடுவான்னு நினைச்ச போது இங்க நடந்த சுச்சுவேஷன் என்ன நடந்துச்சு பிரதர், என்ன வாசிச்சீங்க? 2 பேரும் கட்டி பிடிச்சி ಮುತ್ತ ಕೊಡ್ತೆ ಕಣ್ಣೀರ್ ಬೀಸಾங்கன்னு சொல்லுது. ನೋಡಿದ್ರ, ಅಲ್ಲಿ ಎದುರದಂತ ತಮ್ಮ, ಇಲ್ಲಿ ನಡೆದಂತ ಘಟನೆ ಏನು ಆಪೋಸಿಟ್ ಅಲ್ವಾ? ಆಪೋಸಿಟ್ ತಾನಮ್ಮ. ಅಣ್ಣ ಬಂದಿದ ತಕ್ಷಣ ಇಬ್ರು ತಪ್ಕೊಂಡ್ರಂತೆ, ಕಣ್ಣೀರ್ ಹಾಕಿದ್ರಂತೆ. ನಂತರ ಏನಂದ್ರೆ ಯಾಕೋಬನ ಅವನಿಗೆ ದೇವರು ಏನಂತಾನೆ, 33ನೇ ಅಧ್ಯಾಯ 4ನೇ ವಾಕ್ಯ ಅಲ್ವಾ? ಆದರೆ ಏಸಾವನು ಅವನನ್ನ ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳುಗಳನ್ನು ಅಪ್ಪಿಕೊಂಡು ಮುತ್ತಿಟ್ಟು ಅವರಿಬ್ರು ಏನ್ ಮಾಡ್ದಂತೆ, ಕಣ್ಣೀರು ಇಬ್ರು ಹಗ್ ಮಾಡ್ಕೊಂಡು ಮುತ್ಗಳನ್ನ ಕೊಡ್ತಾ, ಇಷ್ಟು ವರ್ಷ ಆಗೋಯ್ತು ತನ್ನ ತಮ್ಮನ ನೋಡಿದಂತ ಒಂದು ಪ್ರೀತಿ. ಈಗ ತಮ್ಮನ ಹೃದಯ ಗಡಗಡ ನಡುಕ್ತಾ ಐತೆ, ಎಲ್ ಕೊಂದು ಬಿಡ್ತಾನೋ ಅಂತ. ಆದ್ರೆ ಅಣ್ಣ ನೋಡಿ ಟೋಟಲಿ ಚೇಂಜ್ ಆಗನೆ, ತಪ್ಕೋತಿದ್ದಾನೆ, ಮುದ್ದಿಡ್ತಿದ್ದಾನೆ, ಕಣ್ಣೀರ್ ಹಾಕ್ತಿದ್ದಾನೆ. ಕಾರಣ ಏನು? ಏನೋ ಒಂದು ಕಾರಣ ಇರ್ಬೇಕಲ್ವಾ? ಕೊಲೆ ಮಾಡ್ಬೇಕಂತ ಬಂದಂತ ನನ್ನ ಅಣ್ಣ ಇವತ್ತು ಕೊಲ್ಲದೆ ನನ್ನ ಮೇಲೆ ಮನಸ್ಸಿಟ್ಟಿದ್ದಾನೆ, ಮುದ್ದಿಟ್ಟಿದ್ದಾನೆ. ಕಾರಣ ಏನ್ ಪ್ರಿಯರೇ? ಇದನ್ನ ಅರ್ಥ ಮಾಡ್ಕೋಬೇಕು. ದೇವ್ರು ಎಷ್ಟರ ಮಟ್ಟಿಗೆ ನಮ್ ನಡೆಸ್ತಾನೆ, ಅದ ಕಾರಣ ಹೇಳಿ ನಾ ಮುಗಿಸ್ತೇನೆ. 32ನೇ ಅಧ್ಯಾಯದಲ್ಲಿ ಹೋಗುವ. 32ನೇ 9ನೇ ವಾಕ್ಯದಿಂದ ಬೇಗ ಓದಿ. ಯಾರದು 32ನೇ ಅಧ್ಯಾಯ 9ನೇ ವಾಕ್ಯ. யாக்கோபு என் தகப்பனாகி ஆபிரகாமின் தேவனும் என் தகப்பனாகி ஈசாக்கின் தேவனுமாய் இருக்கிறவரே, உன் தேசத்துக்கும் உன் இனத்தாரிடத்திற்கும் திரும்பி போ. உனக்கு நன்மை செய்வேன் என்று என்னுடனே சொல்லியிருக்கிற கர்த்தாவே, அடியனுக்கு தேவரீர் காண்பித்த எல்லா தயவுக்கும் எல்லா சத்தியத்துக்கும் நான் எவ்வளவு வேணும் பார்க்கிறேன் அல்ல. நான் கோலும் கையுமாய் இந்த யோர்தானை கடந்து போனேன். இப்பொழுது இவ்விரண்டு பரிவாரங்களையும் உடையவனானேன். என் சகோதரனாகிய ஏசாவின் கைக்கு என்னை தப்புவியும். அவன் வந்து என்னையும் என் பிள்ளைகளையும் தாய்மார்களையும் முறியடிப்பான் என்று அவனுக்கு நான் பயந்திருக்கிறேன்.
நான் உனக்கு மெய்யாகவே நன்மை செய்து உன் சந்ததியை எண்ண முடியாத கடற்கரை மணலை போல மிகவும் பெருக பண்ணுவேன் என்று சொல்லினீரே. ಸಪೋದು ಹಿಂಗೆ ಜೊಬಿಕ್ಕಿರೋದು ಇಲ್ಲಿ ಏನ್ ಮಾಡ್ತಿದ್ದಾನೆ, ಅಲ್ಲೇ ಮಾವನಿಂದ ತಪ್ಪಿಸ್ಕೊಂಡ್ಬಂದ್ಬಿಟ್ಟ ಯಾಕೋಬ. ಆಸ್ತಿ ಪಾಸ್ತಿ ಎಲ್ಲ ಕಿತ್ಕ ದೇವ್ರಿಗೆ ಗದರಿಸ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತಿದ್ದೆ, ನನ್ನ ಬೇರೆ ಕೈಲಿ ಎಂಟಿ ಕೈಯಲ್ಲಿ ಕಳಿಸ್ಬಿಡ್ತಿದ್ದೆ. ನೀನು ಈಗ ನನ್ಗೆಲ್ಲಾ ಕೊಟ್ಟಿದ್ಯಾ, ನಿಂಗೆ ದೇವ್ರಲ್ಲಿ ರಾತ್ರಿ ಏನ್ ಮಾಡಿದ್ರು, ಗದರಿಸಿದ್ರು. ಬರ್ತಾ ಇದ್ದೀನಿ, ಬರುವಾಗ ಏಷವ ಬರ್ತಾ ಅಂತ ಮೆಸೇಜ್ ಬಂದ್ಬಿಡ್ತು. ಈಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ, ಇದೇ 9-11 ಈಗ ಬ್ರದರ್ ಓದಂತ ವಾಕ್ಯ. ಏನಂತ ಪ್ರಾರ್ಥನೆ ಮಾಡ್ತಾನೆ ನೋಡಿ, ಹೇಳ್ತಾನೆ, ಇದಲ್ಲದೆ ಅವನು ದೇವರನ್ನ ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರು ಈಸಾಕ ಅಬ್ರಾಮ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ. ನೀನ್ ತಾನೇ ಹೇಳಿದ್ ನನಗೆ ಎಲ್ಗೆ ಹೋಗುವಂತ, ನಮ್ ಸ್ವಂತ ಊರ್ಗೆ ಹೋಗುವಂತ. ನಾನು ಹೋಯ್ತಾ ಇದ್ದೀನಿ, ಈಗ ರಿಟರ್ನ್ ಎಲ್ಲಿ ಹೋಗ್ತಿದ್ದೀನಿ, ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂತರ ಹೇಳ್ತಾನೆ, ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ 10ನೇ ವಾಕ್ಯ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ನಿನ್ನ ವಾಗ್ದಾನ ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನೀನು ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಗೆ ನಾನು ಏನಿಲ್ಲ, ಅಪಾತ್ರ, ನಾನು ಏನಿಲ್ಲ, ನಾನು ಝೀರೋ ಅಂತ ಹೇಳ್ತಾನೆ ಯಾಕೋಬ. ಅಲ್ಲಿ ಇಷ್ಟು ಪ್ರೀತಿ ಇಟ್ಟಿದೆಯಾ ದೇವರ ನನ್ನ ಮೇಲೆ, ನೀ ತಾನೇ ಹೋಗು ಅಂದೆ. ನೋಡಿ ಏನ್ ಹೇಳ್ತಾನೆ, ನಾನು ಮೊದಲು ಈ ಯೋರ್ದಾನ್ ನದಿಯನ್ನ ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಏನಿತ್ತಂತೆ, ಅವನು ಯಾಕೋಬನ ಮನೆ ಬಿಟ್ಟು ಓಡುವಾಗ ಏನಿತ್ತಂತೆ ಯಾಕೋಬನ ಕೈಯಲ್ಲಿ, ಬರೀ ಕೋಲು, ಒಂದು ಸ್ಟಿಕ್ಕು, ಕುರುಬರ ಕೈಲಿರುವಂತ ಒಂದು ಸ್ಟಿಕ್ ಅಷ್ಟೇ. ನಾ ಬರೀ ಕೋಲ್ ಇಟ್ಕೊಂಡು ಯೋರ್ದಾನ್ ನದಿ ದಾಟಿ ನಾಮನ ನಮ್ಮ ಮನೆಗೆ ಹೋದೆ, ನಮ್ಮ ಮಾವನ ಮನೆಗೆ ಹೋದೆ. ಅಲ್ಲಿ ಹೋದಂತ ನನ್ನನ್ನ ಇಷ್ಟರ ಮಟ್ಟಿಗೆ ಆಶೀರ್ವಾದ ಮಾಡಿದೆ ನೀನು. ಈಗ ಎಲ್ಲವನ್ನ ತಗೊಂಡು ಬರ್ತಾ ಇದ್ದೀನಿ. ಕ್ರಿಸ್ತನಲ್ಲಿ ಪ್ರಿಯರೇ, ಹೋಗುವಾಗ ಎಂಟಿ ಹ್ಯಾಂಡ್, ಬರುವಾಗ ಸಮೃದ್ಧಿ ಹ್ಯಾಂಡ್. ತಿರ್ಗಾ ದೇವ್ರು ಹೇಳಿದ್ರೆ, ನೀನ್ ಹೋಗುವ ಊರ್ಗ್ ಹೋದ್ರೆ ನಿನ್ನ ಏನ್ ಮಾಡ್ತೀನಿ, ಬ್ಲೆಸ್ ಮಾಡ್ತೀನಿ, ಆಶ್ರಯಿಸ್ತೀನಿ ಅಂತ ಹೇಳಿದೆ. ನಾನು ಹೇಗ್ ಬಂದೆ ಅಂತ ನಾನು ನೋಡಿ ರಿವಿಷನ್ ಮಾಡ್ತಾನೆ ಪ್ರಿಯರೇ. ನಾನು ಹೇಗಿದ್ದೆ ಅಂತ ಹೇಳ್ತಾನೆ ದೇವರ ಬಳಿಲಿ. ಯಾವತ್ತಾದ್ರೂ ನಾವ್ ಹೇಳ್ತೀವಾ? ನಮ್ಮ ಪರಿಸ್ಥಿತಿ ಹಿಂದೆ ಇರೋದ ಪರಿಸ್ಥಿತಿ ಯಾವತ್ತಾದ್ರೂ ಒಂದ್ಸಾರಿ ಅದು ದೇವರ ಮುಂದೆ ಹೇಳ್ಕೊಂಡಿದ್ದೀರಾ ನಾವು? ದೇವರೇ, ನನ್ನನ್ನ ಈ ವೇದಿಕೆ ಮೇಲೆ ನನ್ನ ನಿಲ್ಸಿದ್ದೀಯಾ? ಇದೇ 10 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ನಾನು ಹೇಗಿದ್ದೆ ಗೊತ್ತಾ ಅಂತ ನಾನು ಯಾವತ್ತಾದ್ರೂ ನಾನು ನನ್ನ ಬಗ್ಗೆ ನಾನು ಹೇಳ್ಕೊತೀನಿ. ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ರೆ ನಾನು ನಿಜವಲ್ಲ ನಾನೇ ಇಲ್ಲ. ನಮ್ಮ ಪರಿಸ್ಥಿತಿನ ದೇವ್ರು ಎಲ್ಗೋ ತಗೊಂಡೋಗಿ ನಿಲ್ಸಿದ್ದಾನೆ ಪ್ರೇರೆ. ಯಾವತ್ತೂ ಮರಿಬಾರ್ದು, ಅದನ್ನ ಇದ್ದಂತ ಸ್ಥಿತಿಯನ್ನ ಮರಿಬಾರ್ದು. ಯಾರು ಹೇಳ್ತಾ ಇರ್ತಾರೆ, ಯಾವಾಗಲೂ ಹೇಳ್ತಾರೆ, ಹಳೆಯ ದಿನಗಳನ್ನ ಯಾವತ್ತೂ ಏನ್ ಮಾಡ್ಬೇಡಿ, ಮರಿಯಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದನ್ನ ಮೆಲ್ಕಾಕ್ತಾರೆ, ಅದನ್ನೇ ಮೆಲ್ಕಾಕ್ತಿದ್ರೆ ಯಾಕೋಬ. ನಾನು ಬರುವಾಗ ಹೋಗುವಾಗ ಏನಿದ್ದೆ, ನಾನು ಬರೀ ಕೈಯಲ್ಲಿದ್ದೆ, ನನ್ನ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿ. ಹೇಳ್ತಾನೆ ನೋಡಿ, ಯೋರ್ದಾನ್ ನದಿ ದಾಟಿ ನನ್ನ ಕೋಲ್ ಮಾತ್ರ ಇತ್ತು, ಈಗ ಎಷ್ಟು ಏನಿದೆ, 2 ಪಾಳೆಗಳಿಗೆ ಒಡೆಯನಾಗಿದ್ದೇನೆ. ಎಷ್ಟು ಕಿಂಗ್ ಮಾಡಿದ್ಯಾ, ನಾನು ರಾಜನಾಗಿ ಮಾಡಿದ್ಯಾ. ಮರಿಬೇಡಿ ಪ್ರಿಯರೇ, ಯಾವತ್ತೋ ಸೋತೋದಾಗ ಯಾಕೆ ಮರ್ತೋಯ್ತೀವಿ? ಯಾವಾಗಲೋ ಒಂದು ಘಟನೆ ನಡೆದಾಗ ಏನ್ ಮಾಡ್ಬಿಡ್ತೀವಿ, ಸೋರ್ದು போயிடக்கூடாது. நம்ம தேவன் நம்மளுக்கு ஆசீர்வாதத்துக்கு பின்னலைங்க பாருங்க. எப்படி இருந்தோம், ஒரு டைம்ல ஓடு வீட்டுல இருந்து இருக்கலாம், ஒரு வீட்டுல தண்ணி மழை வந்த தண்ணி கொட்டுற அந்த வீட்டுல நம்ம இருந்திருக்கலாம். இன்னைக்கு தேவன் நம்மளை சம்பிரதமாக்கிற போது அந்த வீடை மறக்க கூடாது, அந்த சூழ்நிலை மறக்க கூடாது, அந்த அந்த பொசிஷனை மறக்க கூடாதுன்னு தேவன் சொல்றாரு. ಆ ಪೊಸಿಷನ್ ಮರಿಬಾರ್ದು. ಯಾಕೋಬ ಇಲ್ಲಿ ಅದನ್ನ ಪ್ರವಾದನೆ ಮಾಡ್ತಾನೆ, ನನ್ನನ್ನ 2 ಪಾಳೆಗಳಷ್ಟು ಒಡೆಯನಾಗಿ ಮಾಡಿದ್ದಿ. ಈಗ 11ನೇ ವಾಕ್ಯ ಹೇಳ್ತಾನೆ, ನನ್ನ ಅಣ್ಣನಾದ ಏಸಾವನ ಬಂದು ನನ್ನನ್ನೂ ನನ್ನ ಮಕ್ಕಳನ್ನು ಅವರ ತಾಯಂದ್ರನ್ನ ಕೊಲ್ಲುವೆನೇನೋ ಎಂದು ನನಗೆ ಏನಾಗಿದೆ, ಒಂದೊಂದ್ಸಾರಿ ಭಯ ಆಗುತ್ತೆ. ದೇವ್ರು ನಮ್ಮ ಜೊತೆಯಲ್ಲಿ ಇದ್ರು ಸಹ, ನಮ್ಮನ್ನ ಬದುಕಲ್ಲಿ ನಡೆಸ್ಕೊಂಡು ಹೋದ್ರು ಸಹ, ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ನಮಗೆ ಭಯ ಆಗುತ್ತೆ ಪ್ರಿಯರೇ, ಭಯ ಆಗುತ್ತೆ. ನಾವು ಮನುಷ್ಯರಲ್ವಾ, ನಮಗೂ ಕೋಪ ಬರ್ತದಲ್ವಾ, ಹಂಗೆ ನಮಗೂ ಭಯ ಆಗುತ್ತೆ. ಇಲ್ಲ ಅದನ್ನೇ ಹೇಳ್ತಾನೆ, ಮಾವನಿಂದ ತಪ್ಪಿಸ್ಕೊಂಡ್ ಬಂದ, ಅಣ್ಣನದ ಸಿಕ್ಕಾಕೊಂಡ. ಹೇಳ್ತಾನೆ, ನನಗೆ ಭಯ ಆಗ್ತಿದೆ. ಹೇಳ್ತಾನೆ, ಭಯವದೆ ಅವನ ಕೈಗೆ ಸಿಕ್ಕದಂತೆ ನನ್ನನ್ನ ಕಾಪಾಡಬೇಕೆಂದು ನೀನು ಬೇಡಿಕೊಳ್ತಿದ್ದೇನೆ ಅಂತ ಬೇಡ್ಕೊತಿದ್ದೇನೆ. ಅಲ್ಲಿ ಏನ್ ನಡೀತಂಗಂದ್ರೆ, ಬೇಡ್ಕೊಂಡ ಮೇಲೆ ಏನ್ ನಡೀತು ಅಷ್ಟೇ. 33ನೇ ವಾಕ್ಯ 4ನೇ ವಾಕ್ಯದಲ್ಲಿ ಕೊಂದ್ಬಿಟ್ನ, ಅವನ್ ಮಕ್ಕಳನ್ನೆಲ್ಲ ಸಂಪಾದಿಸ್ಬಿಟ್ನ, ಅವನ ಆಸ್ತಿ ಪಾಸ್ತಿ ಎಲ್ಲ ಏಷವ ಕಿತ್ಕೊಂಡೋದ್ನ, ಅಣ್ಣ ಕಿತ್ಕೊಂಡೋದ್ನ. ನೋಡಿದ ತಕ್ಷಣ ಕಣ್ಣೀರ್ ಹಾಕಿದೆ ಅಣ್ಣ. ಯಾರು ಕಣ್ಣೀರ್ ಹಾಕಿದಲ್ಲಿ, ಯಾರು ಅಳದ್, ಯಾರು 33-40 ವರ್ಷದಲ್ಲೇ அண்ணன் தான் அழுகுறான், தம்பியை பார்த்து. தம்பி தான் ஏமாத்தினாரு, தம்பி தான் ஆசீர்வாதத்தை கொண்டு போயிட்டாரு தெரியும். ஏசாவை கொல்லணும்னு தான் இருந்தாரு. ஆனா ஏசாவாவே பார்த்து, அண்ணவை பார்த்து, தம்பியை பார்த்து அழுகுறாரு. இதெல்லாம் யாருன்னு கேட்கிறாரு. இதுட்டு தேவன் கொடுத்த ஆசீர்வாதம்னு சொல்றாரு. நீங்க வந்து மேல வசனங்க படிக்கிறது ಎಮೋಷನಲ್. ಇದು ಚಾಪ್ಟರ್ ಎಮೋಷನಲ್ ಚಾಪ್ಟರ್. ದುಃಖ ಭರಿತರಾಗಿರ್ತೀವಿ ಪ್ರಿಯರೇ.
ಕಾರಣ ಏನ್ ಹೇಳ್ಬಿಡ್ತೀನಿ, ಇಷ್ಟಕ್ಕೂ ಕಾರಣ ಏನಂದ್ರೆ 33ನೇ ಅಧ್ಯಾಯ 22ನೇ ವಾಕ್ಯ. ದಯವಿಟ್ಟು ಯಾರ ಬೇಗ ಓದಿ. 22ರಿಂದ 24 ಸ್ಪೀಡ್ ಆಗೋದಿ. 22 33 ಅಧಿಕಾರ 22 ವಚನ. ಆ ರಾತ್ರಿ ಯಾರು ಓದಿ. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಹೊಳೆಯನ್ನ ದಾಟುವ ಸ್ಥಳದಲ್ಲಿ ದಾಟಿಸಿದನು. ಅವರನ್ನು ತನ್ನ ಆಸ್ತಿಯನ್ನೆಲ್ಲ ದಾಟಿಸಿದ ಮೇಲೆ ಯಾಕೋಬನು ಒಂಟಿಯಾಗಿ ಹಿಂದೆ ನಿಂತಿರಲು ಅಂತ ಹೇಳಿದೆ. ಎಲ್ಲಾರನ್ನ ಕಳಿಸ್ಬಿಟ್ಟ. ಅದ್ ರಾತ್ರಿ ಏನ್ ಮಾಡ್ದ? ಪ್ರಾರ್ಥನೆ ಮಾಡಿ ಅವನ ಹೆಂಡತಿರುವಂತ ಆಸ್ತಿ ಪಾಸ್ತಿ ಎಲ್ಲ ಹೊಳೆನ ದಾಟಿಸ್ಬಿಟ್ಟ. ಈಗೇನಾಗಿದ್ದಾನೆ ಅವನು? ಈಗ ಯಾಕೋಬರು ಹೇಗಿದ್ದಾನೆ? ಒಬ್ಬನಾಗಿ ನಿಂತಿದ್ದಾನೆ. ಈಗ ಅಲ್ಲಿ ದೇವ ಮನುಷ್ಯನ ಜೊತೆಲಿ ಸಂಭಾಷಣೆ, ಹೋರಾಟ ನಡೀತದೆ. ಈ ಅಧ್ಯಾಯದಲ್ಲಿ ಹೇಳ್ತಾನೆ, ಇಲ್ಲಿ ನಡೆಯುವಂತ ನನ್ನನ್ನ ಏನ್ ಮಾಡಿ ಅಂತ ಓದಿ. ಯಾರಾದ್ರು ಬೇಕಾ? ಇಲ್ಲಿ ಸ್ವಲ್ಪ ಲೈಟ್ 24ನೇ ವಾಕ್ಯ, 22ನೇ ಅಧ್ಯಾಯ 23ನೇ ವಾಕ್ಯ. ಸಾರಿ, ದಯವಿಟ್ಟು ಕ್ಷಮಿಸಿ. 32ನೇ ಅಧ್ಯಾಯ 23ನೇ ವಾಕ್ಯ. ಅವರನ್ನು ತನ್ನ ಆಸ್ತಿ ಎಲ್ಲವನ್ನೂ ದಾಟಿಸಿದರೆ ಯಾಕೋಬನು ಒಟ್ಟಿಗನಾಗಿ ಯಾರೋ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿ ಆ ಪುರುಷನು ತಾನು ಎಲ್ಲದೇ ಇರುವುದನ್ನು ಕಂಡು ಸಾಕು ಬಿಡು, ಇದು ನಡೀತದೆ. ಇಲ್ಲಿ ಏನ್ ನಡೀತದೆ? ಒಬ್ಬನೇ ಆಗೋಯ್ತಾನೆ. ಒಬ್ಬನೇ ಮಾಡಿ ದೇವ ಮನುಷ್ಯನ ಜೊತೆ ಹೋರಾಡ್ತಾನೆ. ದಯವಿಟ್ಟು 39ನೇ ವಾಕ್ಯ ಇದು ಓದ್ಕೋಬೇಕು ನಿಮ್ಮ ಮನೆಯಲ್ಲಿ. 39ನೇ ವಾಕ್ಯ, 29ನೇ ವಾಕ್ಯ. ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದಕ್ಕೆ ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿ. ಘಟನೆ ಏನ್ ಗೊತ್ತಾ? ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ನಾವು ನೋಡಿದಂತ ವಾಕ್ಯದಲ್ಲಿ 9ರಿಂದ 11ರವರೆಗೂ. ಇಲ್ಲಿ 22ರಿಂದ 20ರವರೆಗೂ ಒಬ್ಬಂಟಿಗನಾಗ್ತಾನೆ. ಆ ದೇವ ಮನುಷ್ಯನಲ್ಲಿ ಹೋರಾಡ್ತಾನೆ. ನನ್ನನ್ನು ಆಶೀರ್ವಾದ ಮಾಡ್ಲೇಬೇಕು ನೀವು ಅಂತ ಹೇಳ್ತಾನೆ. ಆ ದೇವ ಮನುಷ್ಯ ಅಲ್ಲಿ ಆಶೀರ್ವಾದ ಮಾಡಿ ಅವನು ಹೊಂಟೋಗ್ತಾನೆ. ಈ ಘಟನೆಗಳೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಂತ ಸನ್ನಿವೇಶ ಬಂದ್ರು ಪ್ರಿಯರೇ, ಎಂತ ಸನ್ನಿವೇಶ ಬಂದ್ರು ದೇವರು ನಮ್ಮ ಜೊತೆಲಿದ್ದಾನೆ ಅಂತ ಒಂದು ನಂಬಿಕೆ ನಮಗಿದ್ರೆ, ನಾವು ವಿಜ್ಞಾಪನೆಗಳನ್ನ ದೇವರ ಮುಂದೆ ಇಟ್ರೆ ಖಂಡಿತವಾಗಿ ದೇವರು ನಮ್ಮನ್ನು ಆಶ್ರಯಿಸ್ತಾನೆ. ಸೋತ್ ಹೋಗ್ಬಾರ್ದು. ಈ ಕಡೆ ಮಾವ ಮೋಸ ಮಾಡ್ದ, ಮಾವನಿಂದ ದೇವರು ಬಿಡಿಸಿ ಕಳಿಸಿದ್ರು. ಈ ಕಡೆ ಅಣ್ಣ ಬರ್ತಿದ್ದಾನೆ. ಅಣ್ಣ ಏನ್ ಮಾಡ್ತಾನೆ ಒಂದು ಭಯ. ಈಗ ಏನ್ ಮಾಡೋದು ಗೊತ್ತಿಲ್ಲ. ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾನೆ. ಎಲ್ಲಾರನ್ನೂ ಕಳಿಸ್ಬಿಟ್ಟ ಮುಂದೆ. ಒಬ್ಬನೇ ನಿಂತ್ಕೊಂಡು ಹೋರಾಡ್ತಾನೆ. ಪ್ರಾರ್ಥನೆಯಿಂದ ಹೋರಾಡಿ ಪ್ರಾರ್ಥನೆಯಿಂದ ದೇವರು ನಮ್ಮನ್ನು ಆಶ್ರಯಿಸ್ತಾನೆ. ಯೇಸು ಕ್ರಿಸ್ತನ ಇದನ್ನೇ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಇಬ್ರಿಯರಲ್ಲಿ ಹೇಳ್ತಾನೆ, ಆತನು ಕೂಗುತ್ತಾ ಕಣ್ಣೀರಿಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರ ಬಳಿಗೆ ಒಪ್ಪಿಸ್ತಾ. ದೇವರಿಗೆ ಭಯಭಕ್ತಿ ಉಳ್ಳವರಾಗಿರೋದಕ್ಕೆ ನಮಗೆ ಪಾತ್ರವಾಗಿದೆ ಪ್ರೇರೆ. ದೇವರ ಕೈ ಮಂಡು ಕೈ ಅಲ್ಲ. ಯೆಶಾಯ 59:1ನೇ ವಾಕ್ಯ ಸಮಯಗಳಿಲ್ಲ ಅಂತ ಬರ್ಕೊಳ್ಳಿ. ದೇವರ ಕೈ ಏನಿಲ್ಲ, ಮೋಟು ಕೈ ಅಲ್ಲ. ಅವ್ರ ಕಿವಿಯು ಕೇಳಲಾರದ. ಆತನ ಕಿವಿಯೂ ಇಲ್ಲಿ ಕೇಳ್ತದೆ, ಆತನ ಕೈನೂ ಕೊಡುವಂತ ಬ್ಲೆಸ್ಸಿಂಗ್ ಕೈಯೇ. ಇದು ಪಡ್ಕೋಬೇಕಾಗಿರುತ್ತ ನಾವು ಯಾವ ರೀತಿಯಲ್ಲಿ ಇದ್ದೇವೆ ಇವತ್ತು ಗೊತ್ತಾಗ್ತಾ ನಿಮಗೆ? ಯಾವ ಕಾರಣಕ್ಕೂ ನಮ್ಮ ಕಿವಿ ಮಂದ ಆಗ್ಬಾರ್ದು. ಯಾವ ಕಾರಣಕ್ಕೂ ನಮ್ಮ ಕಣ್ಣುಗಳನ್ನ ಮುಚ್ಕೋಬಾರ್ದು. ಯಾವ ಸಂದರ್ಭಕ್ಕೂ ನಮ್ಮ ಹೃದಯ ಏನಾಗಬಾರ್ದು, ಕೊಬ್ಬು ಹೋಗ್ಬಾರ್ದು. ಇಸ್ರಾಯೇಲ್ ಜನರ ಆ ರೀತಿಯಲ್ಲಿ ನಾವು ಇರೋದ್ ಬೇಕಾಗಿಲ್ಲ. ದೇವರು ನಮ್ಮನ್ನು ಆಶ್ರಯಿಸಲಿ. ಈ ವಾಕ್ಯಗಳಿಂದ ಬಲಪಡಿಸಲಿ. ವಾಕ್ಯದ ಭಾಗವನ್ನು ಮುಕ್ತಾಯ ಮಾಡ್ಕೊಡ್ತೇನೆ. ಆಮೇಲೆ